ಹಾಂ ಹೇಳೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಉಷ್ಣ ಇದು ಬಂದು 7th ಸ್ಟ್ಯಾಂಡರ್ಡಲ್ಲಿ ಬರ್ತಕ್ಕಂಥ ಒಂದು ಚಾಪ್ಟರ್ ಆಗಿರುತ್ತೆ. ಸೊ 2 ಚಾಪ್ಟರ್ ಕಂಪ್ಲೀಟ್ ಆಗಿತ್ತು. ಇದು 3ನೇ ಚಾಪ್ಟರು, ಉಷ್ಣ ಹೀಟ್ ಅಂತ ಹೇಳ್ತೀವಿ. ನೋಡಿ ಸ್ನೇಹಿತರೆ, ಕನ್ನಡ ವರ್ಷನ್ ಫಸ್ಟ್ ನಾನು ಹೇಳ್ಬಿಡ್ತೀನಿ. ಅದಾದ ನಂತರ ಲಾಸ್ಟ್ ನಾನು ಇಂಗ್ಲೀಷ್ ವರ್ಷನ್ ಆನ್ಸರ್ಸ್ ತೋರಿಸ್ತಾ ಹೋಗ್ತೀನಿ. ಸೊ ಇಂಗ್ಲೀಷ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಎರಡು ಸಹ ಕೊಡ್ತೀನಿ. ಸೊ ಕನ್ನಡ ಬೇಕಾದ್ರೆ ಕನ್ನಡ ನೋಡ್ಕೊಳ್ಳಿ, ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷ್ ಕನ್ನಡ ಸ್ಕಿಪ್ ಮಾಡಿ ಇಂಗ್ಲೀಷ್ ನೋಡ್ಕೊಳ್ಬಹುದು ಸ್ನೇಹಿತರೆ. ಇಬ್ಬರಿಗೂ ಸಹ ಯೂಸ್ ಆಗಲಿ ಅನ್ನೋ ಒಂದು ಪರ್ಪಸ್ನ ಎರಡೂ ಸಹ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಫಸ್ಟ್ ಕನ್ನಡ ಕೊಟ್ಬಿಟ್ಟು ಅದಾದ ನಂತರ ಇಂಗ್ಲೀಷ್ಗೆ ನಾನು ಆನ್ಸರ್ನ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಸ್ನೇಹಿತರೆ, 50 ಡಿಗ್ರಿ ಸೆಲ್ಸಿಯಸ್ನ ಕಬ್ಬಿಣದ ಗುಂಡೊಂದನ್ನು 25 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯ ನೀರಿರುವ ಪಾತ್ರೆಯೊಳಗೆ ಹಾಕಲಾಗಿದೆ. ಆಗ ಉಷ್ಣವು ಏನಾಗುತ್ತದೆ ಅಂತ ಕೇಳಿದರೆ, 50 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಒಂದು ಕಬ್ಬಿಣದ ಗುಂಡು ಅಂದರೆ ಕಾಯಿಸಿರ್ತಕ್ಕಂಥ ಒಂದು ಕಬ್ಬಿಣದ ಗುಂಡನ್ನು 25 ಡಿಗ್ರಿ ಉಷ್ಣತೆಯ ನೀರಿನ ಪಾತ್ರೆಯೊಳಗೆ ಹಾಕಿದ್ರೆ ಆಗ ಉಷ್ಣಾಂಶ ಏನಾಗುತ್ತೆ? ಕಬ್ಬಿಣದ ಗುಂಡಿನಿಂದ ನೀರಿಗೆ ಹರಿಯುತ್ತದ, ಅಥವಾ ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಹರಿಯುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೀರಿನಿಂದ ಕಬ್ಬಿಣದ ಗುಂಡಿಗೆ ಹರಿಯುತ್ತದೆ. ಸೊ ಎರಡರ ತಾಪ ಇಲ್ಲ ಹೋದ್ರೆ ಏನಾಗುತ್ತೆ? 50 ಡಿಗ್ರಿ ಸೆಲ್ಸಿಯಸ್ನ ಕಬ್ಬಿಣ ಗುಂಡೊಂದನ್ನು 25 ಡಿಗ್ರಿ ಸೆಲ್ಸಿಯಸ್ ನೀರಿರ್ತಕ್ಕಂಥ ಏನಾಗುತ್ತೆ? ಕಬ್ಬಿಣದ ಗುಂಡಿನಿಂದ ನೀರಿಗೆ ಹರಿತಕ್ಕಂಥದ್ದಾಗುತ್ತೆ. ಉಷ್ಣಾಂಶ ಅಥವಾ ಉಷ್ಣ ಏನಿರುತ್ತೋ ಅದು ಕಬ್ಬಿಣದಿಂದ ನೀರಿಗೆ ಹೋಗ್ತಕ್ಕಂಥದ್ದು, ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1A. ಒಂದು ವೇಳೆ ಎರಡು ಸೇಮ್ ಇದ್ರೆ ಅಂದರೆ ಕಬ್ಬಿಣದ ಗುಂಡು 50 ಡಿಗ್ರಿ ಸೆಲ್ಸಿಯಸ್ ಇದ್ದು ನೀರಿನ ಉಷ್ಣತೆಯೂ 50 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಇಲ್ಲಿ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ಅಂದರೆ ಕಬ್ಬಿಣದ ಗುಂಡಿಯಿಂದ ನೀರಿಗಾಗಲಿ ನೀರಿಂದ ಕಬ್ಬಿಣಕ್ಕಾಗಲಿ ಯಾವುದೇ ಒಂದು ಉಷ್ಣ ಟ್ರಾನ್ಸ್ಫರ್ ಆಗೋದಿಲ್ಲ. ಬಟ್ ಯಾವುದು ಜಾಸ್ತಿ ಇರ್ತೋ ಅದರಿಂದ ಕಮ್ಮಿ ಇರ್ತಕ್ಕಂಥ ಉಷ್ಣಕ್ಕೆ ಹೀಟು ಟ್ರಾನ್ಸ್ಫರ್ ಆಗುತ್ತೆ, ಜಾಸ್ತಿ ಅರಿತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಯಾವುದು ಜಾಸ್ತಿ ಇರುತ್ತೋ ಹೆಚ್ಚು ಇರ್ತಕ್ಕಂಥದ್ದು ಕಡಿಮೆ ಇರ್ತಕ್ಕಂಥದ್ದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಆ್ಯಂಡ್ ಸೇಮ್ ಎರಡು ಸಹ ಈಕ್ವಲ್ ಇದೆ ಅಂತ ಹೇಳಿದಾಗ ಯಾವುದಕ್ಕೂ ಯಾವುದು ಸಹ ಟ್ರಾನ್ಸ್ಫರ್ ಆಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 50 ಜಾಸ್ತಿ ಇದೆ ಕಬ್ಬಿಣದ ಗುಂಡು, ಸೊ ಹಾಗಾಗಿ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಏನು ಕಡಿಮೆ ಇರುತ್ತೋ ಸೊ ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ ಏನೋ ತಗೊಳ್ತೀವಿ, ಎರಡು ಈಕ್ವಲ್ ಇದ್ದರೆ ಯಾವುದೇ ಒಂದು ಉಷ್ಣ ಹರಿಯುವುದಿಲ್ಲ ಆಗುತ್ತೆ. ಓಕೆ, ಆ್ಯಂಡ್ ಎರಡನೇ ಪ್ರಶ್ನೆ ನೋಡ್ತಾ ಹೋದರೆ, ಸಾಮಾನ್ಯವಾಗಿ ಕಲೆರಹಿತ ಉಕ್ಕಿನ ಬಾಣಲಿಗಳಿಗೆ ತಾಮ್ರದ ತಳ ಕಟ್ಟುವುದು ಅಥವಾ ಲೇಪನ ಮಾಡಿರಲು ಕಾರಣವೇನು ಅಂತ ಕೇಳಿದರೆ, ತಾಮ್ರ ತಳವು ಬಾಣಲಿಯ ಹೆಚ್ಚು ಬಾಳಿಕೆ ಬರುವಂತೆ ಮಾಡುತ್ತದೆ. ಇಂತಹ ಬಾಣಲಿಗಳು ಬಣ್ಣವಾಗಿ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುತ್ತದೆ. ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ವಾಹಕವಾಗಿದೆ. ಕಲೆರಹಿತ ಉಕ್ಕಿಗಿಂತ ತಾಮ್ರವನ್ನು ಸ್ವಚ್ಛಗೊಳಿಸುವುದು ಸುಲಭ. ಯಾವ ಒಂದು ರೀಸನ್ಗೋಸ್ಕರ ಈ ಒಂದು ಕಲೆರಹಿತ ಉಕ್ಕಿನ ಬಾಣಲಿಗೆ ಕೆಳಗಡೆ ತಾಮ್ರದ ತಳವನ್ನು ಲೇಪನ ಮಾಡಿರ್ತಕ್ಕಂಥದ್ದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಆನ್ಸರ್ ನೋಡ್ತಾ ಹೋದರೆ, ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ವಾಹಕವಾಗಿದೆ, ಹೀಟ್ ಕಂಡಕ್ಟರ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಜಾಸ್ತಿ ಹೀಟನ್ನು ಜಾಸ್ತಿ ಬೇಗ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಆನ್ಸರು ಆಪ್ಷನ್ ಸಿ, ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ವಾಹಕ. ಇಟ್ ಮೀನ್ಸ್ ಕಂಡಕ್ಟರ್ ಅಂತ ಹೇಳ್ತೀವಿ. ಓಕೆ, ಹೀಟನ್ನು ಬೇಗ ಟ್ರಾನ್ಸ್ಫರ್ ಮಾಡುತ್ತೆ. ಬೇಸಿಗೆ ಕಾಲದಲ್ಲಿ ತಿಳಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚು ಬಳಸಲು ಕಾರಣವೇನು? ಸ್ನೇಹಿತರೆ ನೋಡ್ತಾ ಹೋದರೆ, ಬೇಸಿಗೆ ಕಾಲದಲ್ಲಿ ತಿಳಿ ಬಣ್ಣದ ಅಂದರೆ ಲೈಟ್ ಕಲರ್ ಬಟ್ಟೆನ ಹಾಕ್ತೀವಿ. ಯಾವಾಗ ಅಂತ ಹೇಳಿದ್ರೆ ಸಮ್ಮರಲ್ಲಿ. ಆ್ಯಂಡ್ ಡಾರ್ಕ್ ಬಟ್ಟೆ ಏನಿರುತ್ತೋ ಅದನ್ನು ನಾವು ವಿಂಟರಲ್ಲಿ ಹಾಕ್ತೀವಿ. ವಿಂಟರ್ ಮೀನ್ಸ್ ಚಳಿಗಾಲದಲ್ಲಿ. ಬಿಕಾಸ್ ಯಾಕೆ ಅಂತ ಹೇಳಿದರೆ, ಬಣ್ಣದ ಬಟ್ಟೆಗಳು ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳುತ್ತವೆ. ಅರ್ಥ ಮಾಡ್ಕೊಳ್ಳಿ, ಬಣ್ಣ ಜಾಸ್ತಿ ಏನು ಡಾರ್ಕ್ ಕಲರ್ ಬಣ್ಣ ಇರುತ್ತೋ ಅದು ಜಾಸ್ತಿ ಈ ಒಂದು ಉಷ್ಣತೆಯನ್ನು ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಲೈಟ್ ಕಲರ್ ಬಣ್ಣದ ಅಥವಾ ಈ ಒಂದು ತಿಳಿ ಬಣ್ಣದ ಬಟ್ಟೆಗಳನ್ನು ಬೇಸಿಗೆ ಕಾಲದಲ್ಲಿ ಹಾಕ್ತಾರೆ. ಜಾಸ್ತಿ ಡಾರ್ಕ್ ಬಣ್ಣದ ಬಟ್ಟೆಗಳನ್ನು ವಿಂಟರಲ್ಲಿ ಹಾಕ್ತಕ್ಕಂಥದ್ದು. ಚಳಿಗಾಲ ಆಪ್ಷನ್ ಇದೆ, ಬಣ್ಣದ ಬಟ್ಟೆಗಳು ತಿಳಿಯಾದ ಬಟ್ಟೆಗಳಿಗಿಂತ ಕಡಿಮೆ ಉಷ್ಣವನ್ನು ಹೀರಿಕೊಳ್ಳುತ್ತೆ. ಸೊ ಇದು ತಪ್ಪು ಆಪ್ಷನ್ನು. ಬಣ್ಣದ ಬಟ್ಟೆಗಳು ತಿಳಿಯಾದ ಬಟ್ಟೆಗಳಂತೆಯೇ ಸಮಾನವಾದ ಉಷ್ಣವನ್ನು ಹೀರಿಕೊಳ್ಳುತ್ತದೆ, ಇದು ತಪ್ಪು ಸ್ನೇಹಿತರೆ. ಡಾರ್ಕ್ನೆಸ್ ಇರತಕ್ಕಂಥ ಬಟ್ಟೆಗಳು ತಿಳಿಯಾದ ಬಿಳಿ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣತೆಯನ್ನು ಹೀರಿಕೊಳ್ಳುತ್ತೆ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಏನು ಮಾಡ್ತೀವಿ, ತಿಳಿ ಬಿಳಿ ಬಣ್ಣದ ಅಂದರೆ ಕಡಿಮೆ ಬಣ್ಣ ಇರತಕ್ಕಂಥ ಬಿಳಿ ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಎ. 4ನೇ ಪ್ರಶ್ನೆ, ವಸ್ತುವಿನ ಉಷ್ಣತೆಯ ಮಟ್ಟದ ಅಳತೆ ಯಾವುದು? ತಾಪ, ಸಾಂದ್ರತೆ, ಕ್ಯಾಲರಿ, ತೂಕ. ಉತ್ತರ ಬಂದು ಉಷ್ಣತೆಯ ಮಟ್ಟದವನ್ನು ಅಳಿತಕ್ಕಂಥದ್ದು ತಾಪ, ಆಪ್ಷನ್ ಎ ಆಗಿರುತ್ತೆ.
ಇನ್ನು ನೆಕ್ಸ್ಟ್ ಬಂದು ಕುದಿಯುವ ನೀರಿನ ತಾಪವನ್ನು ಅಳೆಯಲು ಬಳಸುವಂಥ ಸಾಧನ ಯಾವುದು? ವೈದ್ಯಕೀಯ ಉಷ್ಣತಾ ಮಾಪಕ, ಪ್ರಯೋಗಶಾಲಾ ಉಷ್ಣತಾ ಮಾಪಕ, ಹವಾಮಾನ ಉಷ್ಣತಾ ಮಾಪಕ. ಸ್ನೇಹಿತರೆ, ನೋಡ್ತಾ ಹೋದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ವೈದ್ಯಕೀಯ ಉಷ್ಣತಾ ಮಾಪಕ ಇದೋ ಇದನ್ನು ನಾವು ಹೇಳ್ತೀವಿ ಕ್ಲಿನಿಕಲ್ ಥರ್ಮೋಮೀಟರ್ ಅಂತ ಹೇಳ್ತೀವಿ. ಈ ಒಂದು ಉಷ್ಣತೆಯನ್ನು ಅದಕ್ಕೆ ಯೂಸ್ ಮಾಡ್ತಕ್ಕಂಥ ನಾವು ಉಷ್ಣ ಮಾಪಕನ ಯೂಸ್ ಮಾಡ್ತೀವಿ. ಹೌದಾ? ಉಷ್ಣತಾ ಮಾಪಕನ ಉಷ್ಣತೆಯನ್ನು ಅಳಿಯೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಸಾಧನ. ಇನ್ನು ವೈದ್ಯಕೀಯ ಉಷ್ಣತಾ ಮಾಪಕ, ಪ್ರಯೋಗಶಾಲಾ ಉಷ್ಣತಾ ಮಾಪಕ ಅಂತ ಹೇಳಿದಾಗ ಸ್ನೇಹಿತರೆ, ವೈದ್ಯಕೀಯ ಉಷ್ಣತಾ ಮಾಪಕನ ನಾವು ಈ ಒಂದು ಮನುಷ್ಯರಿಗೆ ಇಟ್ ಮೀನ್ಸ್ ಬಾಡಿ ಅಂದರೆ ಮನುಷ್ಯರಿಗೆ ಏನಿರುತ್ತೆ ದೇಹದ ಬಾಡಿಯ ಉಷ್ಣತೆಯನ್ನು ಚೆಕ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು ವೈದ್ಯಕೀಯ ಉಷ್ಣತಾ ಮಾಪಕ. ಈ ಪ್ರಯೋಗಶಾಲಾ ತಾಪಮಾಪಕ ಏನಿದೆಯೋ ಇದು ಆಬ್ಜೆಕ್ಟ್ ಅಂದರೆ ವಸ್ತುಗಳ ಒಂದು ಉಷ್ಣತೆ ಅಥವಾ ತಾಪವನ್ನು ಅಳೆಯಲು ಬಳಸತಕ್ಕಂಥ ಒಂದು ಸಾಧನ ಪ್ರಯೋಗಶಾಲಾ ತಾಪಮಾಪಕ. ಅರ್ಥ ಆಯ್ತಲ್ವಾ? ಸೊ ಕುದಿಯುವ ನೀರು ಸಹ ಒಂದು ಆಬ್ಜೆಕ್ಟ್ ಅಥವಾ ಒಂದು ವಸ್ತು ಅಂತ ಹೇಳ್ತೀವಿ, ಇದು ಬಾಡಿ ಅಲ್ಲ. ಹಾಗಾಗಿ ನಾವು ಆಪ್ಷನ್ ಬಿ ಪ್ರಯೋಗಶಾಲಾ ತಾಪಮಾಪಕವನ್ನು ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಫಸ್ಟ್ ಒನ್ ಒಂದು ವೈದ್ಯಕೀಯ ಉಷ್ಣತಾ ಮಾಪಕ ಏನಿದೆಯೋ ಅದನ್ನು ನಾವು ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು ಬಾಡಿ ಟೆಂಪ್ರೇಚರ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಎರಡನೇದು ಪ್ರಯೋಗಶಾಲಾ ಅಥವಾ ಲ್ಯಾಬ್ರೇಟರಿ ಥರ್ಮಾಮೀಟರ್ ಅಂತ ಹೇಳ್ತೀವಿ. ಓಕೆ, ಲ್ಯಾಬ್ರೇಟರಿ ಥರ್ಮಾಮೀಟರ್. ಸೊ ಇದು ಬಂದು ಒಂದು ಉಷ್ಣತೆಯನ್ನು ಅಳೆಯೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಆರನೇ ರಹೀಂ ಮತ್ತು ರಾಜು ತಾಪಮಾಪಕದ ಮೂಲಕ ತಮ್ಮ ದೇಹದ ತಾಪವನ್ನು ಪರೀಕ್ಷಿಸಿ ಕ್ರಮವಾಗಿ 98.6 ಡಿಗ್ರಿ ಫ್ಯಾರನ್ಹೀಟ್ ಹಾಗೂ 37 ಡಿಗ್ರಿ ಸೆಲ್ಸಿಯಸ್ ಎಂದು ಕಂಡುಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ರಹೀಂ ದೇಹದ ಉಷ್ಣತೆಯು ರಾಜುವಿಗಿಂತ ದೊಡ್ಡದು. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನಾಗುತ್ತೆ ಅಂದರೆ ರಹೀಮ್ದು 98.6 ಡಿಗ್ರಿ ಫ್ಯಾರನ್ಹೀಟ್, ರಾಜುದು 37 ಡಿಗ್ರಿ ಸೆಲ್ಸಿಯಸ್ಸು. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ, ರಹೀಮ್ ಬಂದು 98.6 ಡಿಗ್ರಿ ಫ್ಯಾರನ್ಹೀಟ್, ಇನ್ನು ರಾಜು ಬಂದು 37 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಟ್ಟಿದ್ದಾರೆ, ಇದನ್ನು ಫ್ಯಾರನ್ಹೀಟಲ್ಲಿ ಕೊಟ್ಟಿದ್ದಾರೆ. ಇವಾಗ ಏನಾಗುತ್ತೆ ಸ್ನೇಹಿತರೆ, ಇವರಿಬ್ಬರ ಅಂದಾಜನ್ನು ನೋಡ್ತಾ ಹೋದರೆ ರಹೀಂ ದೇಹದ ಉಷ್ಣತೆಯು ರಾಜುವಿಗಿಂತ ದೊಡ್ಡದು, ರಾಜುವಿನ ದೇಹದ ಉಷ್ಣತೆಯು ರಹೀಮ್ಗಿಂತ ದೊಡ್ಡದು, ಆ್ಯಂಡ್ ಇಬ್ಬರ ದೇಹದ ಉಷ್ಣತೆಯು ಸಮವಾಗಿದೆ, ಇಬ್ಬರ ದೇಹದ ಉಷ್ಣತೆಯು ಸಮವಾಗಿಲ್ಲ ಅಂತ ಕೊಟ್ಟರೆ ನೋಡಿ. ಫ್ಯಾರನ್ಹೀಟ್ಗೆ ನಾವು ಕನ್ವರ್ಟ್ ಮಾಡಿದಾಗ ಸ್ನೇಹಿತರೆ ಬರ್ತಕ್ಕಂಥದ್ದು ಏನಿದೆ ಅಂದರೆ ರೇಂಜ್ ಅಂತ ಹೇಳಿದಾಗ ಅದು 94ರಿಂದ 108 ಡಿಗ್ರಿಲಿ ಫ್ಯಾರನ್ಹೀಟ್ ಬರುತ್ತೆ, ಅದು 37 ಡಿಗ್ರಿ ಸೆಲ್ಸಿಯಸ್ಗೆ ಈಕ್ವಲ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲೂ ಅಷ್ಟೇ 98.6 ಡಿಗ್ರಿ ಫ್ಯಾರನ್ಹೀಟ್ ಮತ್ತು 37 ಡಿಗ್ರಿ ಸೆಲ್ಸಿಯಸ್ ಎರಡೂ ಸಹ ಸಮ. ಫ್ಯಾರನ್ಹೀಟ್ಗೆ ಕನ್ವರ್ಟ್ ಮಾಡಿದಾಗ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿದಾಗ ಎರಡೂ ಸಹ ಈಕ್ವಲ್ ಬರುತ್ತೆ. ಈ ಇಬ್ಬರ ದೇಹದ ಉಷ್ಣತೆಯು ಸಮವಾಗಿರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಸಾಮಾನ್ಯವಾಗಿ ತಾಪವು ಹೆಚ್ಚು ಉಷ್ಣತೆ ಇರುವ ವಸ್ತುವಿನಿಂದ ಯಾವ ಕಡೆಗೆ ಹರಿಯುತ್ತದೆ? ಸಾಮಾನ್ಯವಾಗಿ ತಾಪವು ಹೆಚ್ಚು ಉಷ್ಣತೆ ಇರುವ ವಸ್ತುವಿನಿಂದ ಯಾವ ಕಡೆಗೆ ಹರಿಯುತ್ತದೆ? ಸಮಾನ ತಾಪ, ಹೆಚ್ಚು ತಾಪ, ಕಡಿಮೆ ತಾಪ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾನು ಈಗ ಆಲ್ರೆಡಿ ಫಸ್ಟ್ ಕ್ವೆಶನ್ ಹೇಳಿದೆ, ಏನಂತ ಹೇಳಿದರೆ 50 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಒಂದು ಕಬ್ಬಿಣ ಏನು ಕಾಯ್ದಿರುತ್ತೋ ಇದು 25 ಡಿಗ್ರಿ ಸೆಲ್ಸಿಯಸ್ ನೀರು ಕಾಯ್ದಿರುತ್ತಲ್ವ, ಸೊ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದೆ. ಅಂದರೆ ಇದು ಜಾಸ್ತಿ ಇರ್ತಕ್ಕಂಥದ್ದು ಏನಾಗುತ್ತೆ, ಕಡಿಮೆ ಇರ್ತಕ್ಕಂಥ ಒಂದು ತಾಪಕ್ಕೆ ಏನಾಗುತ್ತೆ ಹೀಟ್ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ತಾಪವು ಹೆಚ್ಚು ಉಷ್ಣತೆ ಇರುವ ವಸ್ತುವಿನಿಂದ ಕಡಿಮೆ ತಾಪ ಇರ್ತಕ್ಕಂಥ ವಸ್ತುವಿನ ಕಡೆಗೆ ಹರಿತಕ್ಕಂಥದ್ದು. ಓಕೆ, ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿ ಕಡಿಮೆ ತಾಪ ಅಂತ ಹೋದರೆ ಹೆಚ್ಚು ತಾಪ ಯಾವಾಗ ಬರುತ್ತೆ? ಹೆಚ್ಚು ತಾಪ ಅಂತಕ್ಕಂಥದ್ದು ಬರೋದಿಲ್ಲ, ಯಾಕಂದರೆ ಹೆಚ್ಚು ಉಷ್ಣತೆ ಇರ್ತಕ್ಕಂಥದ್ದು ಕಡಿಮೆ ಉಷ್ಣತೆ ಇರ್ತಕ್ಕಂಥ ಒಂದು ವಸ್ತುವಿನ ಮೇಲೆ ಹರಿತಕ್ಕಂಥದ್ದಾಗಿರುತ್ತೆ. ಈ ಕೆಳಗಿನಲ್ಲಿ ಉಷ್ಣದ ಅಲ್ಪವಾಹಕ ಯಾವುದು? ಸ್ನೇಹಿತರೆ, ವಾಹಕ ಅಂತ ಅಂದ್ರೇನು? ಕಂಡಕ್ಟರ್ ಅಂತ ಹೇಳ್ತೀವಿ. ಓಕೆ, ಅಲ್ಪ ಅಂತ ಹೇಳಿದ್ರೆ ಪೂರ್ ಕಂಡಕ್ಟರ್. ಇಟ್ ಮೀನ್ಸ್ ಪೂರ್ ಕಂಡಕ್ಟರ್ ಅಂದರೆ ಈ ಒಂದು ಉಷ್ಣ ಅರಿಯಲು ಸಾಧ್ಯ ಇರಲ್ವಲ್ಲ. ಸೊ ಕಂಡಕ್ಟರ್ ಮೀನ್ಸ್ ಉಷ್ಣವನ್ನು ಅರಿಯಲು ಬಿಡ್ತಕ್ಕಂಥ ವಸ್ತುಗಳನ್ನ ಕಂಡಕ್ಟರ್ ಅಂತ ಹೇಳ್ತೀವಿ. ಪೂರ್ ಕಂಡಕ್ಟರ್ ಅಂದರೆ ಅಲ್ಪವಾಹಕ ಅಂತ ಹೇಳಿದ್ರೆ ಯಾವುದು ಟ್ರಾನ್ಸ್ಫರ್ ಮಾಡಲ್ವೋ ಅಂಥದ್ದು. ಸೊ ಅಡುಗೆ ಎಣ್ಣೆ, ಕಬ್ಬಿಣದ ಸರಳು, ನೀರು, ತಾಮ್ರದ ತಂತಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡ್ತಾ ಹೋದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅಡುಗೆ ಎಣ್ಣೆ, ಕಬ್ಬಿಣದ ಸರಳು ಮತ್ತು ತಾಮ್ರದ ತಂತಿ ಇವೆರಡೂ ಸಹ ಉತ್ತಮ ವಾಹಕಗಳೇ ಬರುತ್ತೆ, ಉತ್ತಮ ವಾಹಕಗಳಿವೆ ಇವೆರಡು. ಇನ್ನು ಅಡುಗೆ ನೀರಲ್ಲಿ ನೋಡ್ತಾ ಹೋದಾಗ ಸ್ನೇಹಿತರೆ, ನೀರು ಏನಿದೆಯೋ ಇದು ನೀರು ಪ್ಲಸ್ ಏರ್, ಗಾಳಿ, ಇವೆರಡೂ ಸಹ ಪೂರ್ ಕಂಡಕ್ಟರಲ್ಲಿ ಬರ್ತಕ್ಕಂಥದ್ದು. ಅಲ್ಪವಾಹಕ ಅಂತ ಹೇಳ್ತೀವಲ್ವಾ, ನೀರು ಮತ್ತು ಗಾಳಿ. ನೀವು ಕೇಳಬಹುದು ಸ್ನೇಹಿತರೆ,
ನೀರು ಒಂದು ಹೀಟನ್ನು ಅಂದರೆ ಇಟ್ ಮೀನ್ಸ್ ನೀರು ಬಿಸಿ ಆಗುತ್ತೆ ಅಲ್ವಾ, ಅದೊಂದು ಕಂಡಕ್ಟರ್ ಅಲ್ವಾ. ನೀರು ಮತ್ತೆ ಈ ಒಂದು ಗಾಳಿ ಎರಡೂ ಸಹ ಪೂರ್ ಕಂಡಕ್ಟರ್ ಅಥವಾ ಅಲ್ಪವಾಹಕ ಅಂತ ಹೇಳ್ತೀವಿ, ಉಷ್ಣದ ಅಲ್ಪವಾಹಕಗಳಾಗಿರುತ್ತವೆ. ಓಕೆ, ಆನ್ಸರ್ ಆಪ್ಷನ್ ಸಿ. ಇತ್ತೀಚೆಗೆ ಮನೆಗಳನ್ನ ಕಟ್ಟಲು ಗಾಜು, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಕಾಂಕ್ರೀಟ್, ಸಿಮೆಂಟ್ ಹೆಚ್ಚು ಬಳಸುತ್ತಾರೆ, ಕಾರಣವೇನು ಅಂತ ಕೇಳಿದೆ ಸ್ನೇಹಿತರೆ. ಮನೆಯನ್ನು ಸದೃಢವಾಗಿಸಲು, ಮನೆಯನ್ನು ಅಲಂಕರಿಸಲು, ಮನೆಯನ್ನು ಬೆಂಕಿ ಅವಘಡಗಳಿಂದ ರಕ್ಷಿಸಲು, ತಯಾರಿಕಾ ವೆಚ್ಚವನ್ನು ಕಡಿಮೆ ಮಾಡಲು. ಏನಾಗ ನೋಡ್ತಾ ಹೋದ್ರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ಏನ್ ಮಾಡ್ತೀವಿ, ಇದನ್ನೆಲ್ಲ ಯೂಸ್ ಮಾಡ್ತಕ್ಕಂಥದ್ದೆಲ್ಲ ಸ್ನೇಹಿತರೆ. ನಾವು ನೋಡೋಕ್ಕೆ ಫಾರ್ ಎಕ್ಸಾಂಪಲ್ ಈಗ ಗಾಜಿನ ಬೆಳೆಸ್ತಾರೆ, ಓಕೆ ಅದು ಒಂದು ಇದಕ್ಕೆ ಅಂತ ಅಂದ್ಕೊಳ್ಳೋಣ. ಪ್ಲಾಸ್ಟರ್ ಆಫ್ ಪ್ಯಾರಿಸು, ಕಾಂಕ್ರೀಟು, ಸಿಮೆಂಟ್ ಬೆಳೆಸ್ತಾರ ಅನ್ನೋ ಚಾನ್ಸ್. ಅಂಡ್ ತಯಾರಿಕಾ ವೆಚ್ಚ ಕಡಿಮೆ ಇದೆಯಾ ಇದಕ್ಕೆಲ್ಲ, ಅದು ಇಲ್ಲ. ಇನ್ನು ಮನೆಯನ್ನು ಸದೃಢವಾಗಿಸಲು, ಮನೆಯನ್ನು ಬೆಂಕಿ ಅವಘಡದಿಂದ ರಕ್ಷಿಸಲು ಅಂತ ಕೊಟ್ಟಾಗ ಸ್ನೇಹಿತರೆ ಆನ್ಸರ್ ಏನು ಬರುತ್ತೆ ಅಂದರೆ ಆಪ್ಷನ್ ಸಿ, ಮನೆಯನ್ನು ಬೆಂಕಿ ಅವಘಡಗಳಿಂದ ರಕ್ಷಿಸ್ತಕ್ಕಂಥದ್ದು. ಸದೃಢವಾಗಿಸಲು ಅಂತಕ್ಕಂಥದ್ದು ನೀವು ತಗೊಳ್ಬಹುದೇನೋ, ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೇನ್ ಗಳಾಗಿರ್ಬೋದು ಇದಕ್ಕೆಲ್ಲ ಯೂಸ್ ಮಾಡ್ತಾರೆ, ಡಾಕ್ಟರ್ಸ್ಗಳು ಯೂಸ್ ಮಾಡ್ತಾ ಹೋಗ್ತಾರೆ. ಇನ್ನು ಕಾಂಕ್ರೀಟು, ಸಿಮೆಂಟ್ ಇದೆಲ್ಲ ನೀವು ನೋಡಿ, ಇದೆಲ್ಲ ಬೆಂಕಿಯಿಂದ ತಪ್ಪಿಸಬಹುದಾ, ಇದು ಬೆಂಕಿಯಿಂದ ಸುಡ್ತಕ್ಕಂಥ ಒಂದು ವಸ್ತುಗಳು, ಪದಾರ್ಥಗಳು ಅಲ್ಲವೇ ಅಲ್ಲ. ಸೊ ಗಾಜು ಆಗಿರ್ಬೋದು, ಕಾಂಕ್ರೀಟು, ಸಿಮೆಂಟು ಇದೆಲ್ಲ ಬೆಂಕಿಗಿಂದ ದೂರ ಇರ್ತಕ್ಕಂಥ ವಸ್ತುಗಳು, ಹೌದಾ. ಸೊ ಇನ್ನ ಹೇಳ್ಬೇಕಂತಂದ್ರೆ ಮರ ಅಂತ ಹೇಳಿದ್ರೆ ವುಡ್ಡು, ಇದು ಒಂದು ಬೆಂಕಿನ ಹತ್ಕೊಳ್ತಾ ಮರ. ಬಟ್ ಗಾಜು, ಪ್ಲಾಸ್ಟರ್ ಆಫ್ ಪ್ಯಾರಿಸು, ಕಾಂಕ್ರೀಟು, ಸಿಮೆಂಟು ಇದೆಲ್ಲ ತಯಾರಿಕಾ ಬೆಂಕಿ ಅವಘಡಗಳಿಂದ ರಕ್ಷಿಸ್ತಕ್ಕಂಥ ಒಂದು ವಸ್ತುಗಳಾಗಿರುತ್ತೆ. 10ನೇ ಪ್ರಶ್ನೆ, ಅತಿ ಎತ್ತರದ ಕಟ್ಟಡಗಳಲ್ಲಿ ವಾತಾಯನ ವ್ಯವಸ್ಥೆ ರೂಪಿಸಲು ಕಾರಣವೇನು? ಅತಿ ಎತ್ತರದ ಕಟ್ಟಡಗಳಲ್ಲಿ ವಾತಾಯನ ವ್ಯವಸ್ಥೆ ರೂಪಿಸಲು ಕಾರಣವೇನು? ಅಲಂಕಾರಕ್ಕಾಗಿ, ಬೆಳಕಿಗಾಗಿ, ಕಟ್ಟಡವನ್ನು ತಂಪಾಗಿರಿಸಲು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ವಾತಾಯನ ಅಂತ ಹೇಳಿ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ, ಕಟ್ಟಡವನ್ನು ತಂಪಾಗಿರಿಸ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಉಷ್ಣ ಪ್ರವಾಹದ ವಿಧಾನವಲ್ಲದ್ದು ಯಾವುದು? ವಹನ, ಸಂವಹನ, ವಿಕಿರಣ, ವ್ಯಾಕೋಚನ. ಸ್ನೇಹಿತರೆ ವಹನ, ಸಂವಹನ ಅಂಡ್ ವಿಕಿರಣನೂ ಸಹ ಉಷ್ಣ ಬರ್ತಕ್ಕಂಥ ವಿಕಿರಣಗಳನ್ನು ನಾವು ಹೇಳ್ತೀವಿ. ಸಂವಹನನೂ ಅಷ್ಟೇ ಈ ಒಂದು ಉಷ್ಣ ಪ್ರವಾಹ ಮಾಡ್ತಕ್ಕಂಥದ್ದು ಸಂವಹನ ಅಂತ ಹೇಳ್ತೀವಿ. ಅಂಡ್ ವಾಹನ ಸಹ ಬರುತ್ತೆ. ಇನ್ನು ವ್ಯಾಕೋಚನ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಆಪ್ಷನ್ ಡಿ ಆಗಿರುತ್ತೆ, ಆಪ್ಷನ್ ಡಿ. ನೆಕ್ಸ್ಟ್, ಬೆಂಕಿಯ ಮೇಲಿಂದ ಹೊರತೆಗೆದ ಬಾಣಲಿ ನಿಧಾನ ತಣ್ಣಗಾಗುವುದು, ಇದಕ್ಕೆ ಕಾರಣವೇನು? ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಬಾಣಲಿಯಿಂದ ಸುತ್ತಲಿನ ಪ್ರದೇಶ ವರ್ಗಾವಣೆ ಆಗುತ್ತೆ, ಸುತ್ತಲಿನ ಪ್ರದೇಶದಿಂದ ಬಾಣಲಿಗೆ ಉಷ್ಣ ವರ್ಗಾವಣೆ ಆಗುತ್ತೆ. ಉಷ್ಣ ವರ್ಗಾವಣೆ ನಡೆಯದಿರುವುದು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದಾಗೆ ಉಷ್ಣ ಹೆಚ್ಚು ಇರತಕ್ಕಂಥದ್ರಿಂದ ಏನಾಗುತ್ತೆ, ಕಡಿಮೆ ಇರ್ತಕ್ಕಂಥ ಉಷ್ಣದ ಕಡೆಗೆ ಹರಿತಕ್ಕಂಥದ್ದು ಆಗಿದೆ. ಅಂದರೆ ಬೆಂಕಿಯ ಮೇಲಿಂದ ಹೊರತೆಗೆಯುವಂಥ ಬಾಣಲಿಯಲ್ಲಿ ಉಷ್ಣ ಇರುತ್ತೆ, ಬಟ್ ಈ ಒಂದು ಗಾಳಿ ಅಥವಾ ಉಷ್ಣ ಅಥವಾ ಕಡಿಮೆ ಉಷ್ಣ ಅಂತ ಹೇಳ್ಬೋದು, ಅಥವಾ ಉಷ್ಣತೆ ಇಲ್ಲ ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಏನಾಗುತ್ತೆ, ಬಾಣಲಿಯಲ್ಲಿ ಇರ್ತಕ್ಕಂಥ ಒಂದು ಉಷ್ಣತೆ ಏನಾಗುತ್ತೆ, ಗಾಳಿಯಲ್ಲಿ ಉಷ್ಣ ಇಲ್ಲ ಅಂದಾಗ ಆ ಕಡೆ ಟ್ರಾನ್ಸ್ಫರ್ ಆಗುತ್ತೆ, ಹೌದಾ. ಸುತ್ತಲಿನ ಪ್ರದೇಶಕ್ಕೆ ಉಷ್ಣ ವರ್ಗಾವಣೆ ಆಗುತ್ತೆ, ಹಾಗಾಗಿ ಏನಾಗುತ್ತೆ, ಒಂದು ಬಾಣಲಿ ತಣ್ಣಗಾಗ್ತಕ್ಕಂಥದ್ದು, ಆಪ್ಷನ್ ಎ. ನೆಕ್ಸ್ಟ್, ಲೋಹದ ಬಾಣಲಿ ಪ್ಲಾಸ್ಟಿಕ್ ಅಥವಾ ಮರದ ಹಿಡಿಕೆ ಹಾಕುವುದು. ಲೋಹದ ಬಾಂಡ್ಲಿಗೆ ಏನು ಮಾಡ್ತಾರೆ, ಪ್ಲಾಸ್ಟಿಕ್ಕು ಅಥವಾ ಮರದ ಹಿಡಿಕೆಯನ್ನು ಹಾಕ್ತಾರೆ. ಏನಕ್ಕೋಸ್ಕರ? ಹಿಡಿಯಲು ಸಹಾಯಕವಾಗುತ್ತೆ, ದೀರ್ಘ ಬಾಳಿಕೆ ಬರಲು, ತೂಕ ಹೆಚ್ಚಿಸಲು, ಬಾಣಲೆ ಉಷ್ಣವು ಕೈ ತಾಕದಿದ್ದಾರೆ ಸ್ನೇಹಿತರೆ. ಸೊ ಅಲ್ಲಿ ಮೇಯ್ನ್ ಆಗಿ ನೋಡ್ತಾ ಹೋದ್ರೆ ಪ್ಲಾಸ್ಟಿಕ್ ಅಥವಾ ಮರದ ಹಿಡಿಕೆ ಯಾಕೆ ಹಾಕ್ತಾರೆ? ಈಗ ಹಿಡಿಯಲು ಸಹಾಯಕವಾಗಲಿ ಅಂದರೆ ಬೇರೆ ಏನಾದರೂ ಹಾಕ್ಬೋದಿತ್ತು, ಅದನ್ನೇ ಹಾಕ್ತಾರೆ, ಹೌದಲ್ವಾ. ಅದು ತಪ್ಪಾಗುತ್ತೆ. ದೀರ್ಘ ಬಾಳಿಕೆ ಬರಲು ತಪ್ಪು, ತೂಕ ಹೆಚ್ಚಿಸಲು ತಪ್ಪು, ಬಾಣಲೆಯ ಉಷ್ಣವು ಕೈ ತಾಕದಿರಲು. ಬಾಡಿ ಒಂದು ಗುಡ್ ಕಂಡಕ್ಟರು, ಸೊ ಅದರಿಂದ ಹೀಟು ಟ್ರಾನ್ಸ್ಫರ್ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ಅಥವಾ ಕೈಗೆ ಬರದೇ ಇರಲಿ ಅನ್ನೋದಕ್ಕೋಸ್ಕರ ಪ್ಲಾಸ್ಟಿಕ್ ಮತ್ತು ಮರದ ಹಿಡಿಕೆಯನ್ನು ಹಾಕ್ತೀವಿ. ಮರದ ಹಿಡಿಕೆ ಮತ್ತು ಪ್ಲಾಸ್ಟಿಕ್ ಬಂದಿದ್ದೊಂದು ಪೂರ್ ಕಂಡಕ್ಟರ್ ಆಗಿರುತ್ತೆ. ಓಕೆ, ಉಷ್ಣ ಅವಾಹಕ ಅಂತ ಹೇಳ್ತೀವಿ ಅಥವಾ ಅಲ್ಪವಾಹಕ ಅಂತ ಹೇಳ್ತೀವಿ. ದ್ವಿಚಕ್ರ ವಾಹನಗಳ ಶಬ್ದಶಾಮಕವು ಈ ಕೆಳಗಿನ ಯಾವ ವಿಧಾನದಿಂದಾಗಿದೆ? ಸಂವಹನ, ವಹನ, ವಿಕಿರಣ ಯಾವುದು ಅಲ್ಲ? ಆಪ್ಷನ್ ಬಿ, ವಹನ. ಇಲ್ಲಿ ವಾಹನ ಅಂದರೆ ಫಸ್ಟ್ ನಮ್ಗೆ ಗೊತ್ತಿರಬೇಕು, ಹೌದಾ ಸ್ನೇಹಿತರೆ. ಸೊ ವಾಹನ ಅಂತ ಹೇಳಿದರೆ
ಹೆಚ್ಚು ಉಷ್ಣತೆ ಇರ್ತ ಕಡೆಯಿಂದ ಕಡಿಮೆ ಉಷ್ಣತೆ ಕಡೆಗೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ವರ್ಗಾವಣೆ ಆಗ್ತಕ್ಕಂಥ ನಾವು ವಹನ ಅಂತ ಕರಿತೀವಿ. ಸೊ ಇಲ್ಲಿ ಸಂವಹನ ಮತ್ತು ವಹನಕ್ಕೆ ಅರ್ಥ ತಿಳ್ಕೊಳ್ತಾ ಹೋದರೆ ನೋಡಿ, ವಸ್ತುವಿನ ಬಿಸಿಯಾದ ತುದಿಯಿಂದ ತಣ್ಣನೆ ತುದಿಗೆ ಉಷ್ಣವು ಪ್ರಸಾರವಾಗುವ ಒಂದು ಪ್ರಕ್ರಿಯೆ ನಾವು ವಹನ ಅಥವಾ ಕಂಡಕ್ಷನ್ ಅಂತ ಕರಿತೀವಿ. ಇವು ಸಾಮಾನ್ಯವಾಗಿ ಘನ ವಸ್ತುಗಳಲ್ಲಿ ವಹನ ಕ್ರಿಯೆಯಿಂದ ಉಷ್ಣವು ಪ್ರಸಾರ ಆಗ್ತಕ್ಕಂಥದ್ದು. ಇನ್ನು ಸಂವಹನ ಅಂದರೆ ಏನಂತಂದ್ರೆ ನೋಡಿದ್ರೆ, ಸಂವಹನ ನೀರನ್ನು ಕಾಯಿಸಿದಾಗ ಏನಾಗುತ್ತೆ, ಬೆಂಕಿಯ ಜ್ವಾಲೆಯ ಹತ್ತಿರ ನೀರು ಬಿಸಿ ಆಗುತ್ತೆ, ಮತ್ತು ಬಿಸಿಯಾದಂಥ ನೀರು ಏನಾಗುತ್ತೆ ಮೇಲೆ 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 ಹೋಗಿ ಅಕ್ಕಪಕ್ಕದ ತಣ್ಣ ನೀರು ಕೆಳಗಿನ ಉಷ್ಣ ಆಕಾರದ ಕಡೆಗೆ ಪ್ರವಹಿಸುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಗೊತ್ತಾಗಬೇಕಾಗತ್ತಂಥ ಒಂದು ವಿಷಯ ಅಂತಂದರೆ, ಕೆಳಗಡೆ ನಾವು ಉಷ್ಣವನ್ನು ಕೊಟ್ಟ ನೀರಿಗೆ ಏನಾಗುತ್ತೆ, ಬಿಸಿಯಾದ ನೀರು ಮೇಲೋಗುತ್ತೆ, ತಣ್ಣನೆ ನೀರು ಕೆಳಗಡೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಹೀಟು ಮೇಲೋಗಿ ಕೆಳಗಡೆ ಬರೋದಿಲ್ಲ ಸ್ನೇಹಿತರೆ. ಹೀಟ್ ಅಂತಕ್ಕಂಥದ್ದು ಹೆಚ್ಚು ಹೀಟ್ ಇರ್ತಕ್ಕಂಥದ್ದು ಕಡಿಮೆ ಹೀಟ್ ಕಡೆ ಪ್ರಸಾರ ಆದರೆ ಅದು ವಹನ, ಆಯಿತಾ. ಇಲ್ಲಿ ವಸ್ತು ಅಥವಾ ನೀರೇ ಮೇಲೆ ಹೋಗಿ ಕೆಳಗಡೆ ಬರ್ತಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ ನೋಡಿ, ಬಿಸಿಯಾದ ನೀರು ಮೇಲೆ ಇರುತ್ತದೆ, ಅಕ್ಕಪಕ್ಕದ ತಣ್ಣ ನೀರು ಕೆಳಗಿನ ಉಷ್ಣ ಆಕಾರದ ಕಡೆಗೆ ಪ್ರವಹಿಸುತ್ತದೆ. ಈ ನೀರು ಬಿಸಿಯಾಗುತ್ತದೆ ಮತ್ತು ಮೇಲೆ ಇರುತ್ತದೆ, ಪುನಃ ಅಕ್ಕಪಕ್ಕದ ನೀರು ಕೆಳಗೆ ಬರುತ್ತದೆ, ಎಲ್ಲ ನೀರು ಬಿಸಿಯಾಗುವವರೆಗೆ ಈ ಪ್ರಕ್ರಿಯೆಯು ಮುಂದುವರಿತಾ ಹೋಗುತ್ತೆ. ಅಂದರೆ ಏನಾಗುತ್ತೆ, ಇಲ್ಲಿ ವಸ್ತು ಅಂತಕ್ಕಂಥದ್ದು ಒಂದು ವರ್ಗಾವಣೆಯ ತಗೊಳ್ತಾ ಹೋಗುತ್ತೆ. ಸೊ ಇಂಥದ್ದನ್ನ ನಾವೇನಂತ ಕರಿತೀವಿ, ಈ ರೀತಿಯ ಉಷ್ಣ ಪ್ರಸಾರ ವಿಧಾನವನ್ನು ಸಂವಹನ, ಕನ್ವೆಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಉಷ್ಣ ಹೀಟು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ವಹನ ಆಗುತ್ತೆ. ಇಲ್ಲಿ ಆಬ್ಜೆಕ್ಟ್ ನೀರನ್ನೇ ಮೇಲೆ ಕೆಳಗೆ ವರ್ಗಾವಣೆ ಆಗ್ತಕ್ಕಂಥದ್ದಾಗಿದೆ. ಇದನ್ನು ನಾವು ಸಂವಹನ ಅಂತ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ತಮ್ಮ ಮೂಲಕ ಉಷ್ಣವನ್ನು ಸರಾಗವಾಗಿ ಹರಿಯಲು ಬಿಡುವ ವಸ್ತುವನ್ನು ಏನೆಂದು ಕರೆಯಲಾಗುತ್ತದೆ. ಬಿಡುವ ವಸ್ತು ಯಾವುದು ಅಂತ ಕೇಳಿದರೆ, ಇಟ್ಟಿಗೆ, ಮರದ ತುಂಡು, ಗಾಜು, ಅಲ್ಯೂಮಿನಿಯಂ ಅಂತ ಕೊಟ್ಟಿದ್ದಾರೆ. ತಮ್ಮ ಮೂಲಕ ಉಷ್ಣವನ್ನು ಸರಾಗವಾಗಿ ಹರಿಯಲು ಬಿಡ್ತಕ್ಕಂಥ ಒಂದು ವಸ್ತು ಯಾವುದು ಅಂತ ಹೇಳಿದ್ದು ಅಲ್ಯೂಮಿನಿಯಂ, ವಾಹಕ ಅಂತ ಹೇಳ್ತೀವಿ, ಹೌದಾ, ವಾಹಕಗಳು. ಸೊ ಅದರಲ್ಲಿ ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಇಟ್ಟಿಗೆ, ಮರದ ತುಂಡು, ಗಾಜು ಇದೆಲ್ಲ ಆ ವಾಹಕಕ್ಕೆ ಬರ್ತಕ್ಕಂಥದ್ದು. ನೆಕ್ಸ್ಟ್, ಕರಾವಳಿ ತೀರ ಪ್ರದೇಶಗಳಲ್ಲಿ ಮನೆಯ ಕಿಟಕಿಗಳನ್ನು ಸಮುದ್ರಕ್ಕೆ ಎದುರಾಗಿ ನಿರ್ಮಿಸಿರ್ತಾರೆ. ಯಾಕೆ ಅಂತ ಕೇಳಿದರೆ, ಕರಾವಳಿ ತೀರ ಪ್ರದೇಶಗಳಲ್ಲಿ ಮನೆಯ ಕಿಟಕಿಗಳನ್ನು ಸಮುದ್ರಕ್ಕೆ ಎದುರಾಗಿ ನಿರ್ಮಿಸಿರುತ್ತಾರೆ. ಏನಕ್ಕೆ? ಸೂರ್ಯನ ಬೆಳಕು ಸಾಕಷ್ಟು ಒಳಬರಲು, ಸಮುದ್ರ ತಂಗಾಳಿ ಒಳಬರುವಂತೆ ಮಾಡಲು, ಭೂಮಿಯ ಕಡೆಯಿಂದ ಗಾಳಿ ಒಳಬರಲು, ಮನೆ ತಯಾರಿಕಾ ವೆಚ್ಚ ಕಡಿಮೆ ಮಾಡಲು ಅಂತ ಕೊಟ್ಟಿದ್ದಾರೆ. ಮನೆ ತಯಾರಿಕಾ ವೆಚ್ಚಕ್ಕೆ ಅದಕ್ಕೂ ಸಂಬಂಧನೇ ಬರೋದಿಲ್ಲ. ಇನ್ನು ಸೂರ್ಯನ ಬೆಳಕು ಸಾಕಷ್ಟು ಒಳಬರೋದು ಸಾಧ್ಯನೇ ಇಲ್ಲ, ಯಾಕಂದರೆ ನೀರಿನ ಕಡೆಗೆ ಮಾಡಿರೋದು ಅಂತ ಹೇಳಿ ಹೋದರೆ ಇಲ್ಲೇನಾಗುತ್ತೆ, ಸಮುದ್ರ ತಂಗಾಳಿ ಒಳಬರುವಂತೆ ಮಾಡಲು. ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್, ಕಡಲ್ಗಾಳಿ ಎಂದರೆ ಏನು? ಸಿ ಬ್ರೀಸ್ ಅಂತೀವಿ, ಸಿ ಬ್ರೀಸ್. ಓಕೆ, ಸೊ ಇಲ್ಲ ನೋಡ್ತಾ ಹೋದರೆ ಕಡಲ್ಗಾಳಿ ಸಮುದ್ರದ ಮೇಲಿನ ಗಾಳಿ, ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸುವ ಗಾಳಿ, ಭೂಮಿಯಿಂದ ಸಮುದ್ರದ ಕಡೆಗೆ ಬೀಸುವ ಗಾಳಿ, ಭೂಮಿಯ ಮೇಲಿನ ಗಾಳಿ. ನೋಡಿ ಸ್ನೇಹಿತರೆ, ಆನ್ಸರ್ ಕೊಟ್ಬಿಡ್ತೀನಿ, ಅದಾದ ನಂತರ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಸೊ ಆನ್ಸರ್ ಬಂದು ಆಪ್ಷನ್ ಬಿ, ಸಮುದ್ರದಿಂದ ಭೂಮಿಯ ಕಡೆ ಬೀಸ್ತಕ್ಕಂಥ ಗಾಳಿ ನಾವು ಸಿ ಬ್ರೀಸ್ ಅಥವಾ ಕಡಲ್ ಗಾಳಿ ಅಂತ ಬೀಸುತ್ತೆ. ಹಗಲಿನಲ್ಲಿ ಕಡಲ್ ಗಾಳಿ ಅಂತ ಬರುತ್ತೆ ಅಂತ ಹೇಳಿದ್ರೆ, ಅದು ಬಂದು ಭೂಮಿಯಿಂದ ಸಮುದ್ರದ ಕಡೆಗೆ ಹೋಗ್ತಕ್ಕಂಥದ್ದು. ನೋಡಿ ಇಲ್ಲಿ ಕೊಡ್ತೀನಿ ನೋಡಿ ಎಕ್ಸ್ಪ್ಲೇನು. ನೋಡಿ, ಭೂಮಿಯ ಮೇಲಿನ ಬಿಸಿ ಗಾಳಿಯು ಸಮುದ್ರದ ಕಡೆಗೆ ಚಲಿಸಿ ಅದರ ಚಕ್ರವನ್ನು ಪೂರ್ಣಗೊಳಿಸಿದೆ. ಸಮುದ್ರದಿಂದ ಬೀಸುವ ಗಾಳಿಯನ್ನು ಕಡಲ್ ಗಾಳಿ ಎಂದು ಕರೆಯುತ್ತೇವೆ. ಸಮುದ್ರದಿಂದ ಬೀಸ್ತಕ್ಕಂಥ ಗಾಳಿ ಅಂದರೆ ಲ್ಯಾಂಡ್, ಭೂಮಿ ಕಡೆಗೆ ಬೀಸ್ತಕ್ಕಂಥದ್ದು ಕಡಲ್ ಗಾಳಿ. ಆ್ಯಂಡ್ ನೆಕ್ಸ್ಟ್, ಭೂಮಿಯ ಮೇಲಿನ ತಂಗಾಳಿ ಸಮುದ್ರದ ಕಡೆಗೆ ಚಲಿಸ್ತಕ್ಕಂಥದ್ದು ನೆಲಗಾಳಿ, ಲ್ಯಾಂಡ್ ಬ್ರೀಸ್. ಓಕೆ, ಭೂಮಿಯಿಂದ ಸಮುದ್ರಕ್ಕೆ ಇನ್ನೂ ಬೇಕಂತಂದರೆ ಚಿತ್ರ ಇದೆ ನೋಡಿ, ಇಲ್ಲಿ ಇದೆ ನೋಡಿ. ಸಮುದ್ರದಿಂದ ಲ್ಯಾಂಡ್, ಭೂಮಿಯ ಕಡೆ ಬೀಸ್ತಕ್ಕಂಥದ್ದು ಒಂದಾದರೆ, ಲ್ಯಾಂಡಿಂದ ಸಮುದ್ರಕ್ಕೆ ಬೀಸ್ತಕ್ಕಂಥದ್ದು ಇನ್ನೊಂದು. ಇದು ಕಡಲ್ ಗಾಳಿ. ಕಡಲ್ ಗಾಳಿ ಹಗಲೊತ್ತು ಬೀಸ್ತಕ್ಕಂಥದ್ದು ಸ್ನೇಹಿತರೆ, ರಾತ್ರಿ ಹೊತ್ತು ಬೀಸ್ತಕ್ಕಂಥದ್ದು ನೆಲ ಕಡಲ್ ಗಾಳಿ ಬರುತ್ತೆ. ಸೊ ಓಕೆ, ಅರ್ಥ ಮಾಡ್ಕೊಳ್ಳಿ, ಇದನ್ನು ಸ್ವಲ್ಪ ಕನ್ಫ್ಯೂಷನ್ ಆಗಬೇಡಿ. ಸೊ ಕೇಳಬಹುದು ಈ ಒಂದು ಪ್ರಶ್ನೆಯೂ ಸಹ, ಸಿ ಬ್ರೀಸ್ ಮತ್ತು ಲ್ಯಾಂಡ್ ಬ್ರೀಸ್. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಹಗಲೊತ್ತು ಸಮುದ್ರದಿಂದ ಭೂಮಿಗೆ ಬೀಸುತ್ತೆ, ನೈಟು ಭೂಮಿಯಿಂದ ಸಮುದ್ರಕ್ಕೆ ಬೀಸುತ್ತೆ. ಓಕೆ, ಸೊ ಹಾಗಾಗಿ ಏನಾಯಿತು, ಹಗಲಿನಲ್ಲಿ ಕಡಲ್ ಗಾಳಿ ಬೀಸಲು ಕಾರಣ ಅಂತ ಕೊಟ್ಟಿದ್ದಾರೆ. ಹಗಲಿನಲ್ಲಿ ಗಾಳಿ ಜೋರಾಗಿ ಬೀಸುತ್ತದೆ, ಹಗಲಿನಲ್ಲಿ ತಾಪಮಾನ ಹೆಚ್ಚುವುದು, ಭೂಮಿಯ ಕಡೆಗಿಂತ ಬೇಗ ಬಿಸಿಯಾಗುವುದು, ಕಡಲು ಭೂಮಿಗಿಂತ ಬೇಗ ಬಿಸಿಯಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ, ಭೂಮಿಯು ಕಡಲಿಗಿಂತ ಬೇಗ ಬಿಸಿಯಾಗುವುದು ಹಗಲಿನಲ್ಲಿ.
ಸೂರ್ಯನ ಶಾಖವು ಭೂಮಿಯನ್ನು ತಲುಪುವ ವಿಧಾನವು ಯಾವುದಾಗಿರುತ್ತೆ ಸ್ನೇಹಿತರೆ? ವಹನ, ಸಂವಹನ ಬರಲ್ಲ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ವಿಕಿರಣ. ನೋಡಿ, ರೇಡಿಯೇಷನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೂರ್ಯನಿಂದ ಉಷ್ಣವು ನಮ್ಮ ಏನು ಭೂಮಿನ ತಲುಪುತ್ತೋ, ಅಂದರೆ ಭೂಮಿ ಮತ್ತು ಸೂರ್ಯ ನಡುವಿನ ಅವಕಾಶದಲ್ಲಿ ಬಹುಪಾಲು ವಾಯು ಮಾಧ್ಯಮ ಇಲ್ಲದೇ ಇರುವುದರಿಂದ ಉಷ್ಣವು ವಹನ ಅಥವಾ ಸಂವಹನದಿಂದ ನಮ್ಮನ್ನು ತಲುಪಲಾರದು. ವಿಕಿರಣ ಎಂಬ ಮತ್ತೊಂದು ಪ್ರಕ್ರಿಯೆಯಿಂದ ಸೂರ್ಯನ ಉಷ್ಣವು ನಮ್ಮನ್ನು ತಲುಪುತ್ತದೆ. ಅಂದರೆ ಇಲ್ಲೇನಾಗುತ್ತೆ, ವಿಕಿರಣದಿಂದ ಉಷ್ಣ ವರ್ಗಾವಣೆಯಾಗಲು ಯಾವುದೇ ಒಂದು ಮಾಧ್ಯಮದ ಅವಶ್ಯಕತೆ ಇರೋದಿಲ್ಲ. ಸೊ ಉಷ್ಣ ವಹನ ಮತ್ತು ಸಂವಹನದಲ್ಲಿ ಏನಾಗಿತ್ತು, ಹೌದಾ, ವಹನ ಅಂತ ಹೇಳಿದಾಗ ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗಬೇಕಂದ್ರೆ ಅಲ್ಲಿ ಯಾವುದಾದ್ರು ಒಂದು ಘನ ವಸ್ತು ಬೇಕಿತ್ತು. ಬಟ್ ವಿಕಿರಣದಲ್ಲಿ ಯಾವುದೇ ಒಂದು ವಸ್ತುವಿನ ಒಂದು ಅವಶ್ಯಕತೆ ಇಲ್ಲ. ಇಲ್ಲಿ ಡೈರೆಕ್ಟಾಗಿ ಸೂರ್ಯನಿಂದ ಭೂಮಿಗೆ ಉಷ್ಣ ತಲುಪ್ತಕ್ಕಂಥದ್ದು ನಾವು ವಿಕಿರಣ, ರೇಡಿಯೇಷನ್ ಅಂತ ಕರಿತಾ ಹೋಗ್ತೀವಿ. ದ್ರವಗಳು ಸಾಮಾನ್ಯವಾಗಿ ಬಿಸಿಯಾಗುವ ವಿಧಾನ ಯಾವುದು? ವಹನ, ಸಂವಹನ, ವಿಕಿರಣ ಯಾವುದು ಅಲ್ಲ. ಸೊ ನೋಡಿದ್ವಿ ಸ್ನೇಹಿತರೆ, ವಹನ ಅಂತಕ್ಕಂಥದ್ದು ಸ್ಥಿತಿಯಲ್ಲಿ ಬರ್ತಕ್ಕಂಥದ್ದು, ಅಂಡ್ ಸಂವಹನ ಬಂದು ದ್ರವಗಳು ಸಾಮಾನ್ಯವಾಗಿ ಬಿಸಿ ಆಗ್ತಕ್ಕಂಥ ವಿಧಾನ ಬಂದು ಸಂವಹನ ಆಗಿರುತ್ತೆ. ಆಪ್ಷನ್ ಬಿ. ಕೊಟ್ಟಿರುವ ಚಿತ್ರದಲ್ಲಿ ಉಷ್ಣ ಪ್ರಸಾರದ ವಿಧಾನವನ್ನು ಗುರುತಿಸಿ. ಅಂದರೆ ಸೂರ್ಯನಿಂದ ಭೂಮಿಗೆ ಬೀಳ್ತಕ್ಕಂಥ ಒಂದು ವಿಕಿರಣ ಅದನ್ನು ನೋಡೋ ಹಾಗೆ ಆಲ್ರೆಡಿ ಆಪ್ಷನ್ ಸಿ ವಿಕಿರಣ ಆಗಿರುತ್ತೆ, ರೇಡಿಯೇಷನ್. ಎರಡು ವಸ್ತುಗಳ ನಡುವೆ ಯಾವುದೇ ಮಾಧ್ಯಮ ಇಲ್ಲದಿದ್ದಾಗ ನಡೆಯುವ ಉಷ್ಣ ಪ್ರಸರಣವಿದವು. ಆನ್ಸರ್ ಆಪ್ಷನ್ 3 ವಿಕಿರಣ. ಸೊ ನಾವು ಇದೆಲ್ಲ ನೋಡ್ತಾ ಹೋದ್ವಿ. ಯಾವುದೇ ಒಂದು ಮಾಧ್ಯಮದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಾವು ವಿಕಿರಣ, ರೇಡಿಯೇಷನ್ ಅಂತ ಹೇಳ್ತೀವಿ. ಉರಿಯುತ್ತಿರುವ ಮೇಣದ ಬತ್ತಿಯ ಜ್ವಾಲೆಯ ಮೇಲ್ಭಾಗವು ಹೆಚ್ಚು ಬಿಸಿಯಾಗಿರಲು ಕಾರಣವೇನು? ಉರಿಯುತ್ತಿರುವ ಮೇಣದ ಬತ್ತಿಯ ಜ್ವಾಲೆಯ ಮೇಲ್ಭಾಗ. ಸೊ ಏನು ಮೇಣದ ಬತ್ತಿ ಇರುತ್ತೋ, ಇಲ್ಲಿ ಒಂದು ಮೇಣದ ಬತ್ತಿ ಅಂತ ಅಂದ್ಕೊಂಡ್ರೆ ಸ್ನೇಹಿತರೆ, ಇಲ್ಲಿದೆಯಲ್ವಾ? ಸೊ ಇಲ್ಲಿ ಜಾಸ್ತಿ ಬಿಸಿ ಇರುತ್ತೆ. ಯಾಕೆ ಅಂತ ಕೇಳಿದರೆ, ಮೇಲ್ಮುಖ ಉಷ್ಣ ಸಂವಹನ, ಕೆಳಮುಖ ಉಷ್ಣ ಸಂವಹನ, ಉಷ್ಣ ವಹನ, ವಿಕಿರಣ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆನ್ಸರ್ ಅಂತ ನೋಡ್ತಾ ಹೋದರೆ ಆನ್ಸರ್ ಆಪ್ಷನ್ ಎ ಮೇಲ್ಮುಖ ಉಷ್ಣ ವಹನ. ಅಂದರೆ ಇಲ್ಲಿ ಇದೆ ಅಂತ ಹೇಳಿದ್ರೆ ಈ ಕೆಳಗಡೆ ಸುಡಲ್ಲ ಜಾಸ್ತಿ, ಇಲ್ಲಿ ಮೇಲ್ಗಡೆ ಏನಿದೆಯೋ ಇಲ್ಲಿ ಅಂದರೆ ಹೌದಲ್ವಾ? ಸೊ ನಾವು ಒಂದು ದೀಪವನ್ನು ಹಚ್ಚಿದ್ದೀವಿ ಅಂತ ಹೇಳಿದರೆ ಮೇಲ್ಮುಖವಾಗಿ ಅದು ಉರಿತಾ ಹೋಗುತ್ತೆ. ಹಾಗಾಗಿ ಮೇಲ್ಮುಖ ಉಷ್ಣ ಸಂವಹನದಿಂದ ನಮಗೆ ಕೈ ಬಿಸಿ ಆಗ್ತಕ್ಕಂಥದ್ದು, ಮುಡ್ತಾಗ ನಾವು ಜಾಸ್ತಿ ಜ್ವಾಲೆನ ನೋಡ್ತಾ ಹೋಗ್ತೀವಿ. ಕೊಟ್ಟಿರುವ ಚಿತ್ರದಲ್ಲಿ ಉಷ್ಣ ಪ್ರಸಾರದ ವಿಧವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೂರ್ಯ, ಇದು ತಂಪು, ಇದು ಬಿಸಿ ಇದೆ. ಅಂದರೆ ಹಗಲೊತ್ತಲ್ಲಿ ಆಗ್ತಕ್ಕಂಥದ್ದು ಯಾವುದಿದು? ಸಂವಹನ, ಹೌದಾ? ಸೊ ನೀರಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಏನಾಗಿದೆ, ನೀರಿದೆ ಅಂತ ಹೇಳಿದ್ರೆ ಅದು ಸಂವಹನ ಕ್ರಿಯೆಯಿಂದ ಬಿಸಿ ಆಗ್ತಕ್ಕಂಥದ್ದಾಗಿದೆ. ತಂಪು ಬಿಸಿ ಆಗ್ತಕ್ಕಂಥದ್ದು ಸಂವಹನ ಕ್ರಿಯೆಯಿಂದ. ಇತ್ತೀಚೆಗೆ ಮನೆಗಳನ್ನು ಟೊಳ್ಳಾದ ಇಟ್ಟಿಗೆಗಳಿಂದ ಕಟ್ಟಲು ಕಾರಣವೇನು? ಇದೊಂದು ಈಗ ಬರ್ತಿರ್ತಕ್ಕಂಥದ್ದು. ಇತ್ತೀಚೆಗೆ ಮನೆಗಳನ್ನು ಟೊಳ್ಳಾದ ಇಟ್ಟಿಗೆಗಳಿಂದ ಕಟ್ಟಲು ಕಾರಣವೇನು? ಕಡಿಮೆ ಬೆಲೆಗೆ ದೊರಕುತ್ತವೆ. ಟೊಳ್ಳಾದ ಇಟ್ಟಿಗೆಗಳು ಮನೆಯನ್ನು ತಂಪಾಗಿಸುತ್ತವೆ. ಸಿಮೆಂಟ್ನ ಬಳಕೆ ಕಡಿಮೆ ಮಾಡಲು, ಸಮಯದ ಉಳಿತಾಯ ಮಾಡಲು. ಸೊ ನಮಗೆ ವೈಜ್ಞಾನಿಕ ರೀಸನ್ ಬೇಕು ಸ್ನೇಹಿತರೆ. ಬೆಲೆ ಹೆಚ್ಚು ಕಡಿಮೆ ಅಂತಕ್ಕಂಥ ನಮ್ಗೆ ಅವಶ್ಯಕತೆ ಇಲ್ಲ. ವೈಜ್ಞಾನಿಕ ಸೈಂಟಿಫಿಕ್ ರೀಸನ್ ನೋಡ್ತಾ ಹೋದರೆ ಆಪ್ಷನ್ ಬಿ, ಟೊಳ್ಳಾದ ಇಟ್ಟಿಗೆಗಳು ಮನೆಯನ್ನು ತಂಪಾಗಿ ಇಡುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಟೊಳ್ಳಾದ ಇಟ್ಟಿಗೆಗಳನ್ನು ಬಳಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ವಿಮಾನಗಳ ಹೊರಮೈ ಬಿಳಿ ಬಣ್ಣದಿಂದ ಮಾಡಲು ಕಾರಣವೇನು? ವೆರಿ ಇಂಪಾರ್ಟೆಂಟು. ವಿಮಾನಗಳ ಹೊರಮೈ ಬಿಳಿ ಬಣ್ಣದಿಂದ ಮಾಡಲು ಕಾರಣವೇನು? ವಿಮಾನವನ್ನು ಬೆಚ್ಚಗೆ ಇರಿಸಲ. ಸೊ ಬಿಳಿ ಬಣ್ಣ ಇರಿಸಲು. ಸೊ ಆನ್ಸರ್ ನೋಡ್ತಾ ಹೋದ್ರೆ ಸ್ನೇಹಿತರೆ ಆನ್ಸರ್ ಆಪ್ಷನ್ ಬಿ. ಹೌದಾ? ಬಣ್ಣವು ಹೆಚ್ಚು ದಿನ ಬಾಳಿಕೆ ಬರುತ್ತೆ ಅನ್ನೋದಲ್ಲ, ತಯಾರಿಕಾ ವೆಚ್ಚ ಕಡಿಮೆ ಅಂತಕ್ಕಂಥದ್ದಲ್ಲ, ಬೆಚ್ಚಗಿರಿಸ್ತಕ್ಕಂಥದ್ದಲ್ಲ. ಬಿಳಿ ಬಣ್ಣ ಸೂರ್ಯನ ಕಿರಣಗಳನ್ನು ಪ್ರತಿಫಲಿಸಿ ತಂಪಾಗಿರಿಸಲು ಕಾರಣ. ಸೊ ಆಲ್ರೆಡಿ ಹೇಳಿದಾಗ ನಾವು ಬಿಳಿ ಬಣ್ಣ ಇದೆಯೋ ಇದು ನಾವು ಸಮ್ಮರಲ್ಲಿ ಯೂಸ್ ಮಾಡ್ತೀವಿ. ಸಮ್ಮರ್ ಮೀನ್ಸ್ ಬೇಸಿಗೆಯಲ್ಲಿ ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಇದು ತಾಪವನ್ನು, ಉಷ್ಣತೆಯನ್ನು ಕಡಿಮೆ ಇಟ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಅಂತ. ಹೌದಾ? ಚಳಿಗಾಲದಲ್ಲಿ ಉಣ್ಣೆಯ ಬಟ್ಟೆಗಳನ್ನು ಧರಿಸಲು ಕಾರಣವೇನು? ಯಾಕಂತ ಹೇಳಿದ ಸ್ನೇಹಿತರೆ, ಉಣ್ಣೆ ಬಟ್ಟೆಗಳೇನಿದೆಯೋ, ಉಣ್ಣೆ ಬಟ್ಟೆಗಳಂತಕ್ಕಂಥದ್ದು ಉಷ್ಣವನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ಚಳಿಗಾಲದಲ್ಲಿ ಉಷ್ಣವನ್ನು ನೋಡಿ, ಉಣ್ಣೆ ಬಟ್ಟೆ ನಾವು ಚಳಿಗಾಲದಲ್ಲಿ ಹಾಕ್ತೀವಿ. ಅದೇ ರೀತಿ ಈ ಒಂದು ಏನು ಮಾಡ್ತೀವಿ, ನೈಲಾನ್ ಬಟ್ಟೆಗಳನ್ನು ಯೂಸ್ ಮಾಡ್ತೀವಿ. ಹೌದಾ? ಸೊ ಉಣ್ಣೆಯು ಕಡಿಮೆ ಬೆಲೆಗೆ ದೊರಕುತ್ತದೆ. ಉಣ್ಣೆಯು ದೇಹವನ್ನು ಬೆಚ್ಚಗಿಡಲು, ಉಣ್ಣೆಯು ದೇಹವನ್ನು ತಂಪಾಗಿಡಲು, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ರೆ ನಮ್ಗೆ ಇಲ್ಲೇ ಅರ್ಥ ಆಗುತ್ತೆ. ಚಳಿಗಾಲದಲ್ಲಿ ಉಣ್ಣೆ ಬಟ್ಟೆಗಳನ್ನ ಧರಿಸ್ತೀವಿ. ವೆರಿ ಇಂಪಾರ್ಟೆಂಟ್. ಅದು ಕೇಳ್ಬೋದು ಸ್ನೇಹಿತರೆ. ಚಳಿಗಾಲದಲ್ಲಿ ಬಳಸ್ತಕ್ಕಂಥ ಬಟ್ಟೆಗಳು ಯಾವುದು ಅಂತ ಕೇಳಬಹುದು. ಉಣ್ಣೆ ಬಟ್ಟೆಗಳನ್ನು ಬಳಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಉಣ್ಣೆಯು ಆಪ್ಷನ್ ಬಿ.
ಕೊಟ್ಟಿರುವ ಚಿತ್ರದಲ್ಲಿರುವ ಸಂಖ್ಯೆಗಳಿಗೆ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ಸ್ನೇಹಿತರೆ, ನಾವೇನು ಮಾಡಿದ್ದೀವಿ ಇಲ್ಲಿ ಅಂತ ಹೇಳಿದರೆ ಫಸ್ಟ್ ಒನ್ ನೀರನ್ನು ಕೊಟ್ಟಿದ್ದಾರೆ ಆಯಿತಾ. ಅದಾದ ನಂತರ ಬಿಸಿಯಾದ ಹಿಡಿಕೆಯನ್ನು ಕೊಟ್ಟಿದ್ದಾರೆ, ಒಂದು ಹಿಡಿಕೆ ಇಟ್ಲವನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಕೆಳಗಡೆ ಮೂರನೇದು ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಒಂದು ಏನಿದೆ ಸ್ನೇಹಿತರೆ, ಒಂದು ನಾವು ನೋಡ್ತಾ ಹೋದಾಗ ಸಂವಹನ, ಹೌದಾ. ನಾವು ನೀರು ಅಥವಾ ದ್ರವ ರೂಪದ ಒಂದು ಇದನ್ನು ನಾವೇನು ಮಾಡ್ತೀವಿ, ಉಷ್ಣ ವರ್ಗಾವಣೆ ಆಗ್ತಕ್ಕಂಥದ್ದನ್ನ ನಾವು ಸಂವಹನ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಒಂದು ಮತ್ತು ಬಿ ಹೋಯ್ತು. ಫಸ್ಟ್ ಒಂದು ಸಂವಹನ, ನೀರನ್ನು ಕಾಯಿಸ್ತಕ್ಕಂಥದ್ದು ಸಂವಹನ ಆಯಿತು. ಆ್ಯಂಡ್ ಬಿಸಿಯಾದ ಹಿಡಿಕೆ ಅಂತ ಕೊಟ್ಟಿದ್ದಾರೆ. ಹಿಡಿಕೆಯಲ್ಲಿ ಏನಾಗುತ್ತೆ, ಘನವಸ್ತುಗಳಲ್ಲಿ ಬರ್ತಕ್ಕಂಥದ್ದೇನು ಹೀಟು ಟ್ರಾನ್ಸ್ಫರ್ ಆಗುತ್ತೆ. ಯಾವಾಗ ಹೆಚ್ಚು ಇದರಿಂದ ಕಡಿಮೆ ಒಂದು ಇದಕ್ಕೆ ಹೀಟು ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲಿ ಕಂಡು ಬರ್ತಕ್ಕಂಥದ್ದು, ವಹನದಲ್ಲಿ ಕಂಡು ಬರ್ತಕ್ಕಂಥದ್ದು ವಹನ, ಹೌದಾ. ಸೊ ಹಾಗಾಗಿ ಆನ್ಸರ್ ವಹನ ಇದೆ. ಓಕೆ, ಇದು ಇದೆ ಆ್ಯಂಡ್ ಇದು ಇದೆ. ವಿಕಿರಣ ನೆಕ್ಸ್ಟ್ ಬಂದು ಇದು ಬಂದು ವಿಕಿರಣ. ಸೊ ಮಧ್ಯೆ ಯಾವುದೇ ಒಂದು ಮಾಧ್ಯಮದ ಅವಶ್ಯಕತೆ ಇಲ್ಲ, ಸೌದೆಯಿಂದ ಡೈರೆಕ್ಟಾಗಿ ಇದಕ್ಕೆ ಹೋಗ್ತಕ್ಕಂಥದ್ದು ಆಪ್ಷನ್ ಸಿ, ಸಂವಹನ, ವಹನ, ವಿಕಿರಣ. ನೆಕ್ಸ್ಟ್, ಒಂದು ವಸ್ತುವು ಎಷ್ಟು ಬಿಸಿಯಾಗಿದೆ ಎಂಬುದನ್ನು ತಿಳಿಯಲು ಬಳಸ್ತಕ್ಕಂಥದ್ದು ಯಾವುದು? ಸ್ಪರ್ಶದಿಂದ, ತಾಪಮಾಪಕ, ವೇಗಮಾಪಕ, ದೂರದರ್ಶಕ. ಒಂದು ವಸ್ತುವು ಎಷ್ಟು ಬಿಸಿಯಾಗಿದೆ ಅಂತ ನಾವು ತಿಳ್ಕೊಳ್ಬೇಕಂತ ಅಂದರೆ ಸ್ನೇಹಿತರೆ, ಈಗ ಸ್ಪರ್ಶದಿಂದ ನೋಡ್ತೀವಿ, ಬಟ್ ಎಕ್ಸಾಕ್ಟಾಗಿ ನಾವು ಇಷ್ಟೇ ಬಿಸಿಯಾಗಿದೆ ಅಥವಾ ಇಷ್ಟಾಗಿದೆ, ಇಷ್ಟು ಬೆಚ್ಚಗಿದೆ ಅಥವಾ ಜಾಸ್ತಿ ಸುಡ್ತಾ ಈ ರೀತಿ ಇರುತ್ತೆ. ಬಟ್ ಕರೆಕ್ಟಾಗಿ ಸ್ಪೆಸಿಫಿಕ್ ಆಗಿ ಹೇಳ್ತಕ್ಕಂಥದ್ದು ಯಾವುದು? ತಾಪಮಾಪಕ, ಆಪ್ಷನ್ ಬಿ, ತಾಪಮಾಪಕ. ಇನ್ನು ದೂರದರ್ಶಕ ಬರಲ್ಲ, ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನ ಕಂಡಿರ್ತಕ್ಕಂಥ ವೇಗಮಾಪಕ. ರೋಗಿಯ ದೇಹದ ಉಷ್ಣತೆ ತಿಳಿಯಲು ಬಳಸುವಂಥ ಸಾಧನ ಯಾವುದು? ರೋಗಿಯ ದೇಹದ ಉಷ್ಣತೆ ತಿಳಿಯೋದಕ್ಕೆ ನಾನು ಆಲ್ರೆಡಿ ಹೇಳಿದೆ ಸ್ನೇಹಿತರೆ, ಪ್ರಯೋಗಶಾಲಾ ತಾಪಮಾಪಕ ಬಂದು ಆಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂಥ ಅಥವಾ ವಸ್ತುಗಳ ಒಂದು ಉಷ್ಣತೆಯನ್ನು ಕಂಡಿರ್ತಕ್ಕಂಥದ್ದು ಪ್ರಯೋಗಶಾಲಾ ತಾಪಮಾಪಕ ಬರಲ್ಲ. ಇನ್ನು ವೈದ್ಯಕೀಯ ತಾಪಮಾಪಕ ಅಂತ ಹೇಳಿದ್ರೆ ಬಾಡಿ ಅಥವಾ ಒಂದು ದೇಹ ಉಷ್ಣತೆಯನ್ನು ಕಂಡುಹಿಡಿಬೇಕಂತ ಹೇಳಿದ್ರೆ ವೈದ್ಯಕೀಯ ತಾಪಮಾಪಕ, ಕ್ಲಿನಿಕಲ್ ಥರ್ಮೋಮೀಟರ್ನ ಯೂಸ್ ಮಾಡ್ತೀವಿ, ಆಪ್ಷನ್ ಬಿ. ವೈದ್ಯಕೀಯ ತಾಪಮಾಪಕದಲ್ಲಿ ಅಳತೆಯ ವ್ಯಾಪ್ತಿ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ, ಸೊ ಆನ್ಸರ್ನ ನೋಡ್ತಾ ಹೋದ ಆಪ್ಷನ್ ಡಿ, 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಬರ್ತಕ್ಕಂಥದ್ದು ವೈದ್ಯಕೀಯ ತಾಪಮಾಪಕ. ನೋಡಿ, ಒಬ್ಬ ವ್ಯಕ್ತಿಯ ಒಂದು ತಾಪಮಾಪಕ ಇರ್ತಕ್ಕಂಥದ್ದು ಎಕ್ಸಾಕ್ಟಾಗಿ 37 ಡಿಗ್ರಿ ಸೆಲ್ಸಿಯಸ್, ಇದು ಫಿಕ್ಸ್. ಬಟ್ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಇದು ಏರ್ಪೇರ್ ಆಗಿರುತ್ತೆ. ಮಿನಿಮಮ್ ಅಂತ ಅಂದರೆ ಮತ್ತು ಮ್ಯಾಕ್ಸಿಮಮ್ ಅಂತ ಬರುತ್ತೆ ಸ್ನೇಹಿತರೆ. ಸೊ ಮಿನಿಮಮ್ ಅಂತ ಹೇಳಿದಾಗ 35 ಡಿಗ್ರಿ ಸೆಲ್ಸಿಯಸ್ ಇರಬೇಕು, ಮ್ಯಾಕ್ಸಿಮಮ್ 42 ಡಿಗ್ರಿ ಸೆಲ್ಸಿಯಸ್. ಸೊ ಇಷ್ಟು ಒಳಗಡೆ ಬರ್ತಕ್ಕಂಥ ಇದು ಅವರೇಜ್ ಬರುತ್ತೆ 37 ಡಿಗ್ರಿ ಸೆಲ್ಸಿಯಸ್ಸು. ಮಿನಿಮಮ್ 35 ಡಿಗ್ರಿ, ಮ್ಯಾಕ್ಸಿಮಮ್ 40 ಉಷ್ಣತೆ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, 35 42 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಈ ಒಂದು ವೈದ್ಯಕೀಯ ತಾಪಮಾಪಕದಲ್ಲಿ ಅಳತೆಯಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್, ಮಾನವನ ದೇಹದ ಸಾಮಾನ್ಯ ತಾಪ ಎಷ್ಟು ಅಂತ ಹೇಳಿದ್ರೆ ನಾನು ಹೇಳಿದಾಗೆ 37 ಡಿಗ್ರಿ ಸೆಲ್ಸಿಯಸ್, ಇದು ಸಾಮಾನ್ಯ ಸರಾಸರಿ ಬರ್ತಕ್ಕಂಥದ್ದು. ಪ್ರಯೋಗಶಾಲಾ ತಾಪಮಾಪಕದಲ್ಲಿ ತಾಪದ ವ್ಯಾಪ್ತಿ ಎಷ್ಟು ಅಂತ ಕೇಳಿದರೆ, ಸೊ ಪ್ರಯೋಗಶಾಲದಲ್ಲಿ ಸ್ನೇಹಿತರೆ, ಸೊ ನಾವು ಫಸ್ಟ್ ಒನ್ ನೋಡಿದ್ದೇನೆ ಅಂತ ಹೇಳಿದರೆ ವೈದ್ಯಕೀಯ ತಾಪಮಾಪಕದಲ್ಲಿ ಬರ್ತಕ್ಕಂಥದ್ದು 35 ಡಿಗ್ರಿ ಸೆಲ್ಸಿಯಸ್ನಿಂದ ಪ್ರಯೋಗಶಾಲಾ ಲ್ಯಾಬೊರೇಟರಿ ಥರ್ಮೋಮೀಟರ್ ಏನಿದೆಯೋ ಅದರಲ್ಲಿ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. -10 ಅಂದರೆ -10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ, ಆಪ್ಷನ್ ಡಿ ಆಗಿರುತ್ತೆ. ತಾಪಮಾಪಕದಲ್ಲಿ ಬಳಸುವ ರಾಸಾಯನಿಕ ಸೂಚಕ ಯಾವುದು? ಕ್ಲೋರಿನ್, ಪಾದರಸ, ಹೈಡ್ರೋಜನ್, ಸಲ್ಫರ್ ಅಂತ ಕೊಟ್ಟಿದ್ದಾರೆ. ನಾವು ತಾಪಮಾಪಕದಲ್ಲಿ ಬಳಸ್ತಕ್ಕಂಥದ್ದು ಪಾದರಸ, ಆಪ್ಷನ್ ಬಿ, ಪಾದರಸವಾಗಿರುತ್ತೆ. ಸಾಮಾನ್ಯವಾಗಿ ತಾಪಮಾಪಕವನ್ನು ತಯಾರಿಸಲು ಹೆಚ್ಚು ಬಳಸುವಂಥ ವಸ್ತು ಯಾವುದು? ಪ್ಲಾಸ್ಟಿಕ್, ಲೋಹ, ಗಾಜು ಮತ್ತು ಕಟ್ಟಿಗೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ತಾಪಮಾಪಕವನ್ನು ಅಥವಾ ಥರ್ಮೋಮೀಟರನ್ನು ತಯಾರಿಸಲು ಬಳಸ್ತಕ್ಕಂಥ ಒಂದು ವಸ್ತು ಅಂತ ಹೇಳಿರೋದು ಗಾಜು ಆಗಿರುತ್ತೆ. ಪ್ಲಾಸ್ಟಿಕ್ಕು, ಲೋಹ ಬರಲ್ಲ, ಕಟ್ಟಿಗೆ ಬರಲ್ಲ, ಗಾಜು. ನಮಗೆ ಕಾಣಬೇಕಲ್ಲಿ ಪಾದರಸ ಏರುಪೇರು ಏನಾಗುತ್ತೋ, ಟೆಂಪ್ರೇಚರ್ ಎಷ್ಟು ಅಂತ ನೋಡಬೇಕಲ್ವ. ಸೊ ಅದನ್ನು ಗಾಜು ಒಂದು ಪಾರದರ್ಶಕ ವಸ್ತು ಆಗಿರೋದ್ರಿಂದ ಗಾಜನ್ನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಭಾರತದಲ್ಲಿ ಸಾಮಾನ್ಯವಾಗಿ ಬಳಸುವ ತಾಪಮಾಪಕ ಅಳತೆ ಪಟ್ಟಿಯ ವಿಧ ಯಾವುದು? ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫಾರನೀಟ್, ಡಿಗ್ರಿ ಕೆಲ್ವಿನ್, ಯಾವುದು ಅಲ್ಲ. ಭಾರತ ಸಾಮಾನ್ಯವಾಗಿ ಬಳಸ್ತಕ್ಕಂಥ ತಾಪಮಾಪಕದ ಅಳತೆಯ ಪಟ್ಟಿ ಯಾವುದಂತ ಹೇಳಿದ್ರೆ ಸ್ನೇಹಿತರೆ, ಅದು ಬಂದು ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ನಾನು ಹೇಳಿದಾಗೆ ಡಿಗ್ರಿ ಸೆಲ್ಸಿಯಸ್ನ ಯೂಸ್ ಮಾಡ್ತಕ್ಕಂಥದ್ದು. ಸೆಲ್ಸಿಯಸ್ ಮತ್ತು ಫಾರನೈಟ್ ಅಳತೆ ಪಟ್ಟಿಗಳಲ್ಲಿ ಯಾವಾಗ ಅಳತೆಗಳು ಸಮಾನವಾಗಿರುತ್ತವೆ?
0 ಡಿಗ್ರಿ ಸೆಲ್ಸಿಯಸ್ನಲ್ಲಿ 10 ಡಿಗ್ರಿ ಸೆಲ್ಸಿಯಸ್ಸು. ಸೊ ಕೊಟ್ಟಿದ್ದಾರೆ ಆಪ್ಷನ್ಸ್ಗಳನ್ನ ಆನ್ಸರ್ ನೋಡ್ತಾ ಹೋದ ಸ್ನೇಹಿತರೆ. -40 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ಒಂದು ಫ್ಯಾರನೈಟ್ ಮತ್ತು ಸೆಲ್ಸಿಯಸ್ ಎರಡೂ ಸಹ ಸಮವಾಗಿರ್ತಕ್ಕಂಥದ್ದು. ಆಪ್ಷನ್ ಡಿ. ನೆಕ್ಸ್ಟ್ ಸೆಲ್ಸಿಯಸ್ ಅಳತೆ ಪಟ್ಟಿಯ 0 ಡಿಗ್ರಿ ಸೆಲ್ಸಿಯಸ್ ಫಾರನೈಟ್ ಅಳತೆಯ ಪಟ್ಟಿಯ ಯಾವ ಅಳತೆಗೆ ಸಮ ಅಂತ ಕೇಳಿದ್ರೆ 0 ಡಿಗ್ರಿ ಸೆಲ್ಸಿಯಸ್ ಫಾರನೈಟ್ಗೆ ಅಂದರೆ ಇದು ಬಂದು ಸೆಲ್ಸಿಯಸ್, ಇದು ಫಾರನೈಟ್ಗೆ ಯಾವ ರೀತಿ ಎಷ್ಟು ಡಿಗ್ರಿಗೆ ಸಮ ಇರುತ್ತೆ ಅಂತ ಕೇಳಿದರೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಡಿ 32 ಡಿಗ್ರಿ ಫಾರನೈಟ್. ಓಕೆ, ಸೊ 32 ಡಿಗ್ರಿ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ಸ್ 32 ಡಿಗ್ರಿ ಫ್ಯಾರನೈಟ್ಗೆ ಸಮ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಬಳಸುವಂಥ ರಾಸಾಯನಿಕ ಯಾವುದಂತ ಹೇಳಿದ್ರೆ ನೀರು, ಪಾದರಸ, ಆಲ್ಕೋಹಾಲ್, ಕ್ಲೋರಿನ್ ಅಂತ ಕೊಟ್ಟಿದ್ರೆ ಆಲ್ಮೋಸ್ಟ್ ತಾಪಮಾಪಕ ಅಂತ ಏನು ಹೇಳ್ತೀವೋ ಸೊ ಅದರೆಲ್ಲ ಬಳಸ್ತಕ್ಕಂಥದ್ದು ಈ ಒಂದು ಇದೇನಿದೆಯೋ ಅಂದರೆ ಕ್ಲಿನಿಕಲ್ಲಿ ಬಂದಾಗ ಕ್ಲಿನಿಕ್ ಥರ್ಮೋಮೀಟರಲ್ಲಿ ಬಂದಾಗ ಈ ಒಂದು ಪಾದರಸವನ್ನು ಬಳಸ್ತೀವಿ. ಅದೇ ರೀತಿ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಅಂತ ಬಂದಾಗ ಅಲ್ಲಿ ಬಳಸ್ತಕ್ಕಂಥದ್ದು ಆಲ್ಕೋಹಾಲ್. ಆಪ್ಷನ್ ಸಿ. ಲ್ಯಾಬ್ರೇಟರಿಲಿ ಆಲ್ಕೋಹಾಲನ್ನು ಬಳಸ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಇಂಗ್ಲೀಷ್ ವರ್ಷನ್ ನೋಡ್ತಾ ಹೋದ್ರೆ ಸ್ನೇಹಿತರೆ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಆನ್ ಐರನ್ ಬಾಲ್ ಆಫ್ 50 ಡಿಗ್ರಿ ಸೆಲ್ಸಿಯಸ್ ಈಸ್ ಪ್ಲೇಸ್ಡ್ ಇನ್ ಅ ಕಂಟೈನರ್ ಆಫ್ ವಾಟರ್ ಆಫ್ ಟೆಂಪರೇಚರ್ 25 ಡಿಗ್ರಿ ಸೆಲ್ಸಿಯಸ್ ದೆನ್ ಇಟ್ಸ್ ಹಾಟ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಎ, ಫ್ಲೋ ಫ್ರಮ್ ಆನ್ ಐರನ್ ಬಾಲ್ ಟು ವಾಟರ್. ಅಂದರೆ ಯಾವುದು ಜಾಸ್ತಿ ಹೀಟ್ ಇರುತ್ತೋ ಅದರಿಂದ ಕಡಿಮೆ ಹೀಟ್ಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದಾಗಿರುತ್ತೆ. ಆನ್ಸರ್ ಆಪ್ಷನ್ ಎ. ಎರಡೂ ಸಹ ಈಕ್ವಲ್ ಇದ್ದರೆ, ಒಂದು ಐರನ್ ಬಾಲು 50 ಡಿಗ್ರಿ ಸೆಲ್ಸಿಯಸ್ಸು ಮತ್ತು ಈ ಒಂದು ವಾಟರು 50 ಇದ್ದರೆ ಎರಡೂ ಸಹ ಸಮ ಬರುತ್ತೆ. ಯಾವುದಕ್ಕೂ ಹರಿಯೋದಿಲ್ಲ. ಬಟ್ ಯಾವುದು ಹೆಚ್ಚು ಇರುತ್ತೋ ಜಾಸ್ತಿ ಇರ್ತಕ್ಕಂಥದ್ದು ಕಡಿಮೆ ಕಡೆಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಎರಡನೇ ಪಾಯಿಂಟು, ಸ್ಟೈನ್ಲೆಸ್ ಸ್ಟೀಲ್ ಪ್ಯಾನ್ಸ್ ಆರ್ ಯೂಶಲಿ ಕಾಪರ್ ಬಾಟಮ್ ಆರ್ ಕೋಟ್ ಪ್ಲೇಟೆಡ್ ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ ಪೆನ್ಸ್ಗೆ ನಾವು ಏನು ಮಾಡ್ತೀವಿ, ಕಾಪರ್ ಬಾಟಮ್ನ ಕೋಟ್ ಮಾಡಿರ್ತಾರೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಕಾಪರ್ ಇಸ್ ಅ ಬೆಟರ್ ಕಂಡಕ್ಟರ್ ದಾನ್ ಸ್ಟೈನ್ಲೆಸ್ ಸ್ಟೀಲ್. ಅಂದರೆ ಸ್ಟೈನ್ಲೆಸ್ ಸ್ಟೀಲ್ಗಿಂತ ಕಾಪರು ಬೆಟರ್ ಕಂಡಕ್ಟರ್ ಆಗಿರುತ್ತೆ. ಮೂರನೇ ಪ್ರಶ್ನೆ ಈ ರೀತಿದೆ. ದ ರೀಸನ್ ಫಾರ್ ಯೂಸಿಂಗ್ ಲೈಟ್ ಕಲರ್ಡ್ ಕ್ಲಾತ್ಸ್ ಮೋರ್ ಇನ್ ಸಮ್ಮರ್ ಸೀಸನ್ ಈಸ್ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ದ ರೀಸನ್ ಫಾರ್ ಯೂಸಿಂಗ್ ದ ಲೈಟ್ colored cloths more in summer season because colored fabrics absorb more heat than plain fabric. ಅಂದರೆ ಪ್ಲೇನ್ ಫ್ಯಾಬ್ರಿಕ್ಕಿಂತ ಕಲರ್ ಫ್ಯಾಬ್ರಿಕ್ಕು ಈ ಒಂದು ಹೀಟನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ಲೈಟ್ ಕಲರ್ಡ್ ಕ್ಲಾತ್ಸ್ನ ಯೂಸ್ ಮಾಡ್ತಕ್ಕಂಥ ಇನ್ ಸಮ್ಮರ್. ಎ ಮೆಜರ್ ಆಫ್ ದ ಟೆಂಪ್ರೇಚರ್ ಲೆವೆಲ್ ಆಫ್ ಸಬ್ಸ್ಟೆನ್ಸ್ ಈಸ್ ಮೆಜರ್ ಆಫ್ ಟೆಂಪ್ರೇಚರ್. ಅಂದರೆ ಟೆಂಪ್ರೇಚರ್ನ ಒಂದು ಮೆಜರ್ ಮಾಡ್ತಕ್ಕಂಥ ಒಂದು ಸಬ್ಸ್ಟೆನ್ಸ್ ಯಾವುದಂತ ಹೇಳಿದ್ರೆ ಟೆಂಪ್ರೇಚರು, ಡೆನ್ಸಿಟಿ, ಕ್ಯಾಲೋರಿ ಆ್ಯಂಡ್ ವೆಯ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಟೆಂಪ್ರೇಚರ್ ಲೆವೆಲ್ ಮೆಜರ್ ಮಾಡ್ತಾರೆ ಟೆಂಪ್ರೇಚರ್ ಆಗಿರುತ್ತೆ. ಆಪ್ಷನ್ ಎ. An instrument used to measure the temperature of boiling water. ಬಾಯ್ಲಿಂಗ್ ವಾಟರ್ನ ಟೆಂಪ್ರೇಚರ್ನ ನಾವು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಥರ್ಮೋಮೀಟರ್ ಅಂತ ಹೇಳಿದರೆ ಅದು ಬಂದು ಲ್ಯಾಬ್ರೋಟ್ರಿ ಥರ್ಮೋಮೀಟರ್. ಸೊ ಕ್ಲಿನಿಕಲ್ ಥರ್ಮೋಮೀಟರ್ ಬಂದು ಇದು ಒಂದು ಬಾಡಿ ಟೆಂಪ್ರೇಚರ್ನ ಚೆಕ್ ಮಾಡೋದು ಅಥವಾ ಮೆಜರ್ ಮಾಡೋದು. ಲ್ಯಾಬ್ರೋಟ್ರಿ ಥರ್ಮೋಮೀಟರ್ ಬಂದು ಯೂಸ್ ಟು ಮೆಜರ್ ಆಬ್ಜೆಕ್ಟ್. Rahim and Raju check their body temperature with the thermometer and find it to be 98.6% of 6 degree Fahrenheit and 37 degree Celsius respectively in this context. So ನೋಡಿ ಇಲ್ಲಿ 37 degree Celsius equals 98.6 degree Fahrenheit. So answer option body temperature of both is equal. In which direction does heat generally flow from a hotter object? In which direction ಯಾವಾಗ ಹೀಟ್ ಜನರಲಿ ಫ್ಲೋ ಫ್ರಮ್ ಎ ಹಾಟರ್ ಆಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಟರ್ ಆಬ್ಜೆಕ್ಟ್ ಏನಾಗುತ್ತೆ ಅಂತ ಹೇಳಿದರೆ ಲೋ ಟೆಂಪ್ರೇಚರ್ ಕಡೆಗೆ ಏನು ಮಾಡುತ್ತೆ, ಜನರಲ್ ಆಗಿ ಹೀಟು ಫ್ಲೋ ಆಗ್ತಕ್ಕಂಥದ್ದು, ಹರಿತಕ್ಕಂಥದ್ದು. ಆಪ್ಷನ್ ಸಿ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲೀಸ್ಟ್ ಕಂಡಕ್ಟರ್ ಆಫ್ ಹೀಟ್? ಲೀಸ್ಟ್ ಕಂಡಕ್ಟರ್ ಮೀನ್ಸ್ ಇಟ್ ಇಸ್ ಅ ಪೂರ್ ಕಂಡಕ್ಟರ್.
poor conductor. So answer is option C, water plus air. Recently, glass, plaster of Paris, concrete, cement are used more for building houses. The reason is answer option C, to protect the house from fire accidents. And next, reason for making ventilation system is very tall buildings, because to keep the building cool, ಅಂದರೆ ಬಿಲ್ಡಿಂಗ್ ಕೂಲ್ ಮಾಡೋದಕ್ಕೋಸ್ಕರ ಈ ಒಂದು ವೆಂಟಿಲೇಷನ್ ಸಿಸ್ಟಮ್ನ ಬಿಲ್ಡಿಂಗ್ಗಳಿಗೆ ಹಾಕಿರ್ತಕ್ಕಂಥದ್ದು ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಮೆಥಡ್ ಆಫ್ ಹೀಟ್ ಕಂಡಕ್ಷನ್. ಹೀಟ್ ಕಂಡಕ್ಷನಲ್ಲಿ ಬರದೇ ಇರ್ತಕ್ಕಂಥ ಒಂದು ಮೆಥಡ್ ಯಾವುದು ಅಂತ ಕೇಳಿದ್ರೆ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್, ಇಂಟರ್ಪ್ರಿಟೇಷನ್. ಸೊ ಇಂಟರ್ಪ್ರಿಟೇಷನ್ ಬರೋದಿಲ್ಲ, ಕಂಡಕ್ಷನ್ ಬರುತ್ತೆ, ಆ್ಯಂಡ್ ಕನ್ವೆಕ್ಷನ್ ಬರುತ್ತೆ, ರೇಡಿಯೇಷನ್ ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ. This is due to the slow cooling of the pan when removed from the fire flame. Slow cooling of the pan when removed from the fire flame. ಅಂದರೆ ಈ ಒಂದು ಫೈರ್ ಫ್ಲೇಮ ಹೊರಗಡೆ ತೆಗೆದಾಗ ಅದು ಕೂಲ್ ಆಗಿಬಿಡುತ್ತೆ. ಯಾಕೆ ಅಂತೇಳಿದ್ರೆ ಹೀಟ್ ಟ್ರಾನ್ಸ್ಫರ್ ಫ್ರಮ್ ದ ಪ್ಯಾನ್ ಟು ದ ಸರೌಂಡಿಂಗ್ ಏರಿಯಾ. ಆಪ್ಷನ್ ಎ. ಅಂದರೆ ಏನಾಗುತ್ತೆ, ಹೈ ಹೀಟ್ ಇರ್ತಕ್ಕಂಥದ್ದು ಏನಾಗುತ್ತೆ, ಲೋ ಹೀಟ್ ಕಡೆಗೆ ಏನಾಗುತ್ತೆ, ವರ್ಗಾವಣೆ ಆಗುತ್ತೆ ಹೀಟು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಹೈ ಹೀಟ್ ಇರ್ತಕ್ಕಂಥ ಒಂದು ಏನು ಪ್ಯಾನ್ ಏನಾಗುತ್ತೋ ಸರೌಂಡಿಂಗ್ಸಲ್ಲಿ ಇರ್ತಕ್ಕಂಥ ಕೂಲ್ ಸರೌಂಡಿಂಗ್ಸ್ ಏನಿರುತ್ತೋ ಸೊ ಅದಕ್ಕೆ ಹೀಟು ಟ್ರಾನ್ಸ್ಫರ್ ಆಗೋದ್ರಿಂದ ಏನಾಗುತ್ತೆ, ಅದು ಕೂಲ್ ಆಗ್ತಕ್ಕಂಥದ್ದು. ಪ್ಲೇಸಿಂಗ್ ಅ ಪ್ಲಾಸ್ಟಿಕ್ ಆರ್ ವುಡನ್ ಹ್ಯಾಂಡಲ್ ಆನ್ ಅ ಮೆಟಲ್ ಪಾಟ್ ಬಿಕಾಸ್ ಇಟ್ಸ್ ದ ಹೆಲ್ಪ್ ಆಫ್ ಶುಡ್ ನಾಟ್ ಹರ್ಟ್ ಆಫ್ ಹ್ಯಾಂಡ್ಸ್, ಹೆಲ್ಪ್ಫುಲ್ ಟು ಹೋಲ್ಡ್ ಫಾರ್ ಲಾಂಗ್ ಲೈಫ್, ನೋ ಟು ಗೈನ್ ವೆಯ್ಟ್. ಸೊ ಹೀಟ್ ಆಫ್ ದ ಫ್ಯಾನ್ ಶುಡ್ ನಾಟ್ ಹರ್ಟ್ ದ ಹ್ಯಾಂಡ್ಸ್. ಆಪ್ಷನ್ ಡಿ. The silencer of two-wheelers is heated due to which of the following methods ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಕನ್ವೆಕ್ಷನ್, ಕಂಡಕ್ಷನ್, ರೇಡಿಯೇಷನ್, ನಾಟ್ ಅಟ್ ಆಲ್ ಅಂತ ಹೇಳಿದರೆ. ಸೊ ನೋಡಿ ಇಲ್ಲಿ ಕನ್ವೆಕ್ಷನ್ ಅಂತ ಅಂದರೆ ಏನು ಫಸ್ಟು, ಮತ್ತು ಕಂಡಕ್ಷನ್ ಅಂದರೆ ಏನು ಅಂತ ನೋಡ್ತಾ ಹೋಗಬೇಕಾಗುತ್ತೆ. ನೋಡಿ ಇಲ್ಲಿ ಕಂಡಕ್ಷನ್ ಅಂತ ಹೇಳಿದ್ರೆ ಸ್ನೇಹಿತರೆ, ದ ಪ್ರೋಸೆಸ್ ಬೈ ವಿಚ್ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಹಾಟರ್ ಎಂಡ್ ಟು ದ colder end of the object is known as conduction. For example ಅಂತ ಹೇಳಿದ್ರೆ ಒಂದು ಸಾಲಿಡ್ ಆಬ್ಜೆಕ್ಟ್ಸ್. ಇನ್ ಕನ್ವೆಕ್ಷನ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ ವಾಟರ್ ಇಟ್ ಮೀನ್ಸ್ ಲಿಕ್ವಿಡ್ ಐಟಮ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಆಬ್ಜೆಕ್ಟ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅಂದರೆ ನೀರನ್ನು ಕಾಯಿಸ್ಬೇಕಾದ್ರೆ ಏನಾಗುತ್ತೆ, ನಾವು ಹೀಟ್ ಆಪರೇಟ್ ಮಾಡ್ತಾ ಹೋದರೆ ಹೀಟನ್ನು ಕೊಟ್ಟಾಗ ಏನಾಗುತ್ತೆ, ನೀರು ಕೆಳಗಡೆ ಹೀಟ್ ಆಗುತ್ತೆ. ಸೊ ಹೀಟ್ ಆದಂತಹ ವಾಟರು ಅಪ್ಪರ್ ಲೇಯರ್ಗೆ ಹೋಗಿ ಮತ್ತೆ ಮೇಲಿರ್ತಕ್ಕಂಥ ಅಂದರೆ ಅಪ್ಪರಲ್ಲಿ ಇರ್ತಕ್ಕಂಥ ಲೋ ಟೆಂಪ್ರೇಚರ್ ವಾಟರ್ ಏನಿರುತ್ತೆ ಸೊ ಅದು ಕೆಳಗಡೆ ಬರುತ್ತೆ. ಸೊ ಅದು water from the sides moves down. This process continues till the whole water gets heated. This mode of heat transfer is known as convection ಅಂತ ಹೇಳಿದ್ರೆ ಸ್ನೇಹಿತರೆ, ಈಗ ಒಂದು ವಾಟರ್ ಇದೆ ಅಂತ ಹೇಳಿದ್ರೆ ಕೊಟ್ಟಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ವಾಟರ್ ಇದೆ ಅಲ್ವಾ ಇಲ್ಲಿ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಹೀಟ್ ಕೊಟ್ಟಾಗ ಕೆಳಗಡೆ ವಾಟರ್ ಏನಾಗುತ್ತೆ, ಹೀಟ್ ಆಗುತ್ತೆ. ಆ್ಯಂಡ್ ಈ ವಾಟರು ಮೇಲೋಗುತ್ತೆ, ಅಪ್ಪರ್ ಮೇಲೋಗಿ ಮೇಲ್ಗಡೆ ಇರ್ತಕ್ಕಂಥ ವಾಟರು ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗೋಲ್ಲ, ಆಬ್ಜೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ. ಮೇಲೆ ಕೆಳಗೆ ಅಪ್ಪರ್ ಆ್ಯಂಡ್ ಡೌನು ಆಬ್ಜೆಕ್ಟು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಸೊ ಇದನ್ನು ನಾವು ಕನ್ವೆಕ್ಷನ್ ಅಂತ ಕರಿತೀವಿ. ರೇಡಿಯೇಷನ್ ಅಂತ ಹೇಳಿದ್ರೆ ಸ್ನೇಹಿತರೆ, ರೇಡಿಯೇಷನ್ ಮೀನ್ಸ್ ಸನ್ನಿಂದ ಬರ್ತಕ್ಕಂಥ ಏನು ಇರುತ್ತೋ ಸೊ ಇದು ಭೂಮಿಗೆ ಬಿದ್ದಾಗ ಇಲ್ಲಿ ಮಧ್ಯೆ ಯಾವುದೇ ಒಂದು ಮೀಡಿಯೇಟ್ ಇರೋದಿಲ್ಲ. ಓಕೆ, ಸೊ ಡೈರೆಕ್ಟಾಗಿ ಬೀಳ್ತಕ್ಕಂಥದ್ದು. ಸೊ ಇದನ್ನು ರೇಡಿಯೇಷನ್ ಅಂತ ಕರಿತೀವಿ. ಅಂದರೆ ಸೈಲೆನ್ಸರ್ ಆಫ್ ಟೂ ವೀಲರ್ಸ್ ಈಸ್ ಹೀಟೆಡ್ ಡ್ಯೂ ಟು ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಅಂತ ಹೇಳಿದ್ರೆ ಆಪ್ಷನ್ ಎಸ್ ಬರ್ತಕ್ಕಂಥದ್ದು. ಆಪ್ಷನ್ ಬಿ ಕಂಡಕ್ಷನ್ ಇನ್ ಸಾಲಿಡ್ ಸ್ಟೇಟಲ್ಲಿ ಬರ್ತಕ್ಕಂಥದ್ದು. ಮೆಟೀರಿಯಲ್ ದಟ್ ಅಲೋ ಹೀಟ್ ಟು ಫ್ಲೋ ಈಸಿಲಿ ಥ್ರೂ ದೆಮ್ ಅಂತ ಹೇಳಿದ್ರೆ ಅದು ಅಲ್ಯೂಮಿನಿಯಂ ಸ್ನೇಹಿತರೆ. ಸೊ ಬ್ರಿಕ್ಸು, ಎ ಪೀಸ್ ಆಫ್ ವುಡ್ಡು, ದ ಗ್ಲಾಸ್ ಇವೆಲ್ಲ ಇನ್ಸುಲೇಟರ್ ಬರುತ್ತೆ. ಇಟ್ ಮೀನ್ಸ್ ಅದು ಉಷ್ಣವನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದಲ್ಲ. ಆನ್ಸರ್ ಆಪ್ಷನ್ ಡಿ ಅಲ್ಯೂಮಿನಿಯಂ. Coastal areas, the windows of the house face opposite to the sea because
ಆನ್ಸರ್ ನೋಡ್ತಾ ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ ಬಿ, ಟು ಲೇಟ್ ಇನ್ ದ ಸೀ ಬ್ರೀಸ್. ಆಪ್ಷನ್ ಬಿ. ದ ಸೀ ಬ್ರೀಸ್ ಮೀನ್ಸ್, ಸೀ ಬ್ರೀಸ್ ಅಂತ ಅಂದರೆ ಏನಂತ ಹೇಳಿದ್ರೆ ಸ್ನೇಹಿತರೆ, ಎ ವಿಂಡ್ ಬ್ಲೋವಿಂಗ್ ಫ್ರಮ್ ದ ಸೀ ಟುವರ್ಡ್ಸ್ ಲ್ಯಾಂಡ್. ಅಂದರೆ ಸೀ ಕಡೆಯಿಂದ ಲ್ಯಾಂಡ್ ಕಡೆಗೆ ಏನು ವಿಂಡ್ ಬ್ಲೋ ಆಗುತ್ತೋ ಅದನ್ನು ನಾವು ಸೀ ಬ್ರೀಸ್ ಅಂತೀವಿ. ಉಲ್ಟಾ ಅಂದರೆ ಎ ವಿಂಡ್ ಬ್ಲೋಯಿಂಗ್ ಫ್ರಮ್ ದ ಲ್ಯಾಂಡ್ ಟುವರ್ಡ್ಸ್ ಸೀ ಬಂದರೆ ಇದನ್ನು ನಾವು ಲ್ಯಾಂಡ್ ಬ್ರೀಸ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಸೀಯಿಂದ ಲ್ಯಾಂಡ್ ಕಡೆ ಬೀಸಿದ್ರೆ ಅದು ಸೀ ಬ್ರೀಸ್, ಲ್ಯಾಂಡಿಂದ ಸೀಗೆ ಬೀಸಿದ್ರೆ ಅದು ಲ್ಯಾಂಡ್ ಬ್ರೀಸ್. ದ ರೀಸನ್ ಟು ಸೀ ಬ್ರೀಸ್ ಬ್ಲೋಯಿಂಗ್ ಡ್ಯೂರಿಂಗ್ ದ ಡೇ ಟೈಮ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ ಸಿ, ದ ಅರ್ತ್ ಹೀಟ್ಸ್ ಅಪ್ ಫಾಸ್ಟರ್ ದನ್ ದ ಸೀ. ದ ಮೆಥಡ್ ಬೈ ವಿಚ್ ಸೋಲಾರ್ ಹೀಟ್ ರೀಚ್ ದ ಅರ್ತ್ ಈಸ್ ರೇಡಿಯೇಷನ್. ಸೂರ್ಯನಿಂದ ಬೀಳ್ತಕ್ಕಂಥ ಹೀಟ್ ಭೂಮಿಗೆ ಏನು ತಲುಪುತ್ತೋ, ರೀಚ್ ಆಗುತ್ತೋ ಅದು ನಾವು ರೇಡಿಯೇಷನ್ ಅಂತ ಕರಿತೀವಿ. ದ ಮೆಥಡ್ ಲಿಕ್ವಿಡ್ ಆರ್ ಯೂಶಲಿ ಹೀಟೆಡ್ ಈಸ್. ದ ಮೆಥಡ್ ಲಿಕ್ವಿಡ್ಸ್ ಮೀನ್ಸ್ ವಾಟರ್ ಲಿಕ್ವಿಡ್ ಹೀಟ್ ಆಗ್ತಕ್ಕಂಥ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಆಪ್ಷನ್ ಬಿ, ಕನ್ವೆಕ್ಷನ್. ಇನ್ನು ಸಾಲಿಡ್ ಅಲ್ಲಿ ಬರುತ್ತೆ, ಕಂಡಕ್ಷನ್ ಬಂದು ಸಾಲಿಡ್, ರೇಡಿಯೇಷನ್ ಬಂದು ಈ ಒಂದು ಸನ್ ರೇಡಿಯೇಷನ್ ಅಂತ ಸನ್ನಿಂದ ಬರ್ತಕ್ಕಂಥದ್ದು ಆಗಿರುತ್ತೆ. ಐಡೆಂಟಿಫೈ ದ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಇನ್ ದ ಗಿವನ್ ಫಿಗರ್. ಎಸ್ ಆನ್ಸರ್ ಬಂದು ಆಪ್ಷನ್ ಸಿ, ಬಿಕಾಸ್ ಸೂರ್ಯನಿಂದ ಬರ್ತಕ್ಕಂಥ ರೇಸ್ಗಳು. A type of heat conduction that occurs when there is no medium between two objects. A type of heat conduction that occurs when there is no medium ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಧ್ಯೆ ಯಾವುದೇ ಒಂದು ಮೀಡಿಯಂ ಇಲ್ಲದೇ ಹೀಟ್ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಏನಂತ ಹೇಳ್ತೀವಿ, ರೇಡಿಯೇಷನ್. ಆಪ್ಷನ್ ಸಿ. The top of the flame of a burning candle is very hot because upward thermal convection. Identify the mode of heat transfer in the given figure. So ಇಲ್ಲಿ ವಾಟರ್ ಇಟ್ ಮೀನ್ಸ್ ಲಿಕ್ವಿಡ್ ಫಾರ್ಮ್. ಓಕೆ, ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ, ಕನ್ವೆಕ್ಷನ್. ರೀಸೆಂಟ್ಲಿ ಹೌಸಸ್ ಆರ್ ಬಿಲ್ಡ್ ವಿತ್ ಹಾಲೋ ಬ್ರಿಕ್ಸ್ ಬಿಕಾಸ್ ಸೊ ಅವೈಲೇಬಲ್ ಅಟ್ ಲೋ ಪ್ರೈಸ್. ನೋ, ಹಾಲೋ ಬ್ರಿಕ್ಸ್ ಕೀಪ್ ದ ಹೌಸ್ ಕೂಲ್. ಆಪ್ಷನ್ ಬಿ. The surface of the aeroplanes is made up of white paint because white color to reflect sunlight and keep cool. Option B. ಅಂದರೆ ಈ ಒಂದು ಏರೋಪ್ಲೇನ್ ವೈಟ್ ಕಲರ್ ಆಗಿರ್ತಕ್ಕಂಥ ಒಂದು ಪೇಂಟಿನ ಏನಕ್ಕೆ ಮಾಡಿರ್ತಾರೆ ಅಂತ ಹೇಳಿದ್ರೆ ಬಿಕಾಸ್ ಸನ್ಲೈಟಿಂದ ಅದು ರಿಫ್ಲೆಕ್ಟ್ ಆಗೋದಿಲ್ಲ ಆ್ಯಂಡ್ ಅದು ಒಳಗಡೆ ವಿಮಾನವನ್ನು ಕೂಲ್ ಆಗಿರ್ತಕ್ಕಂಥದ್ದಾಗಿರುತ್ತೆ. ಫಾರ್ ವಿಯರಿಂಗ್ woolen cloths in winter because woolen cloths keep the body warm. Wool keep warm. Option B. Find the correct option for the numbers in the given picture. So first one, this one is convection and the second one is conduction and third one is radiation. So answer convection, conduction, radiation. Used to know how hot an object is by touching thermometer, accelerometer, the telescope ಅಂತ ಕೊಟ್ಟಿದ್ದಾರೆ. Used to know the how hot an object is, thermometer. Option B, thermometer ಇಂದ ಚೆಕ್ ಮಾಡ್ತಕ್ಕಂಥದ್ದು. A device used to measure the patient's body temperature. Answer is option B, clinical thermometer. ಸೊ ಬಾಡಿ ಟೆಂಪ್ರೇಚರ್ ಮೆಜರ್ ಮಾಡೋದಕ್ಕೆ ಕ್ಲಿನಿಕಲ್ ಥರ್ಮೋಮೀಟರ್ ಯೂಸ್ ಮಾಡ್ತೀವಿ. ಬೇರೆ ಒಂದು ಆಬ್ಜೆಕ್ಟ್ಗಳ ಒಂದು ಟೆಂಪ್ರೇಚರ್ನ ಚೆಕ್ ಮಾಡಬೇಕಂದ್ರೆ ಲ್ಯಾಬ್ರೇಟರಿನ ಯೂಸ್ ಮಾಡ್ತೀವಿ. ಇದು ಆಬ್ಜೆಕ್ಟ್. So next, measuring range in a clinical thermometer is measuring a range in a clinical thermometer 35 degree Celsius to 42 degree Celsius. So ಅಷ್ಟೇ ಬರ್ತಕ್ಕಂಥದ್ದು ಒಂದು ಮೆಜರಿಂಗ್ ರೇಂಜ್ ಕೊಡ್ತಕ್ಕಂಥದ್ದು. ಆ್ಯಂಡ್ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪ್ರೇಚರ್ ಬಂದು 37 ಡಿಗ್ರಿ ಇರುತ್ತೆ. ಆ್ಯಂಡ್ ಎಲ್ಲರಲ್ಲೂ ಸಹ 37 ಕಾಮನ್ ಆಗಿ ಇರ್ತಕ್ಕಂಥದ್ದಲ್ಲ. ಸೊ ವೇರಿಯೇಷನ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 45 ಡಿಗ್ರಿ ಸೆಲ್ಸಿಯಸ್, ಮಿನಿಮಮ್ ಅಂದರೆ 35 ಡಿಗ್ರಿ ಸೆಲ್ಸಿಯಸ್. ಇದು ಹ್ಯೂಮನಲ್ಲಿ ಕಂಡು ಬರ್ತಕ್ಕಂಥ. ಆ್ಯಂಡ್ ಆವ್ರೇಜ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಬಟ್ ಇದು ವೇರಿಯೇಷನ್ ಆಗ್ತಿರುತ್ತೆ ಬಾಡಿ ಟು ಬಾಡಿ.
ನೆಕ್ಸ್ಟ್ ಟೆಂಪ್ರೇಚರ್ ರೇಂಜ್ ಇನ್ ಲ್ಯಾಬ್ರೇಟರಿ ಥರ್ಮೋಮೀಟರ್ ಈಸ್ ಟೆಂಪ್ರೇಚರ್ ರೇಂಜ್ ಇನ್ ಲ್ಯಾಬ್ರೇಟರಿ. ಸೊ ಇದಾಯಿತು, ಇದು ಕ್ಲಿನಿಕಲ್ ಆಯಿತು. ಲ್ಯಾಬ್ರೇಟರಿ ನೋಡ್ತವ್ರೆ -10 ಡಿಗ್ರಿ ಸೆಲ್ಸಿಯಸ್ ಟು 110 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ. ಎ ಕೆಮಿಕಲ್ ಇಂಡಿಕೇಟರ್ ಯೂಸ್ಡ್ ಇನ್ ಎ ಥರ್ಮೋಮೀಟರ್ ಈಸ್, ಥರ್ಮೋಮೀಟರ್ ಯೂಸ್ ಮಾಡ್ತಕ್ಕಂಥ ಒಂದು ಕೆಮಿಕಲ್ ಇಂಡಿಕೇಟರ್ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ, ಎಸ್ ಆನ್ಸರ್ ಆಪ್ಷನ್ ಬಿ ಮರ್ಕ್ಯೂರಿ. ಜನರಲಿ ದ ಮೋಸ್ಟ್ ಯೂಸ್ಡ್ ಮೆಟೀರಿಯಲ್ ಫಾರ್ ಮೇಕಿಂಗ್ ಥರ್ಮೋಮೀಟರ್, ಥರ್ಮೋಮೀಟರ್ನ ಯೂಸ್ ಮಾಡೋದಕ್ಕೆ ಯಾವ ಒಂದು ಮೆಟೀರಿಯಲ್ನ ಯೂಸ್ ಮಾಡ್ತಾರೆ? ಸೊ ಪ್ಲಾಸ್ಟಿಕ್, ಮೆಟಲ್, ಬಿಕಾಸ್ ದೀಸ್ ಆರ್ ಒಪಾಕ್ಯೂ. ಓಕೆ, ಸೊ ಗ್ಲಾಸ್ ಇಸ್ ಎ ಟ್ರಾನ್ಸ್ಪರೆಂಟ್, ಹಾಗಾಗಿ ಆನ್ಸರ್ ಆಪ್ಷನ್ ಸಿ ಗ್ಲಾಸ್. The most commonly used thermometer scale type in India is degree Celsius. When a measurement equal scale bandu is at -40 degree Celsius, ಅಂದ್ರೆ ಸೆಲ್ಸಿಯಸ್ ಮತ್ತೆ ಫಾರೆನ್ಹೀಟ್ ಎರಡು ಈಕ್ವಲ್ ಆಗಿರ್ತಕ್ಕಂಥ ಒಂದು ಸ್ಕೇಲ್ ಅಂತ ಅದು at -40 degree Celsius ಅಲ್ಲಿ. And 0 degree Celsius on the Celsius scale is equal to this measure on the Fahrenheit scale ಅಂತ ಹೇಳಿದ್ರೆ ಸ್ನೇಹಿತರೆ ಆನ್ಸರ್ 32 ಡಿಗ್ರಿ ಫಾರೆನ್ಹೀಟ್ಗೆ 0 ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು ಸಮ ಆಗುತ್ತೆ. ಅಂಡ್ ನೆಕ್ಸ್ಟ್ ಎ ಕೆಮಿಕಲ್ ಯೂಸ್ಡ್ ಇನ್ ಲ್ಯಾಬ್ರೇಟರಿ ಥರ್ಮೋಮೀಟರ್ ಈಸ್, ಅಂದ್ರೆ ಕೆಮಿಕಲ್ ಲ್ಯಾಬ್ರೇಟರಿ ಥರ್ಮೋಮೀಟರ್ ನಾವು ಆಲ್ಮೋಸ್ಟ್ ನೋಡ್ತಾ ಹೋದಾಗೆ ಬಳಸ್ತಕ್ಕಂಥದ್ದು ಯಾವುದು? ಮರ್ಕ್ಯೂರಿ, ಹೌದಾ? ಸೊ ಲ್ಯಾಬ್ರೇಟರಿ ಥರ್ಮೋಮೀಟರ್ ಯೂಸ್ ಮಾಡ್ತಕ್ಕಂಥದ್ದು ಆಲ್ಕೋಹಾಲ್, ಆಪ್ಷನ್ ಸಿ.